ಸೊ ಇವತ್ತು ನಾವು 3-phase squirrel cage ಇಂಡಕ್ಷನ್ ಮೋಟಾರ್ ಅಲ್ಲಿ ಡಬಲ್ ಲೇಯರ್ ಡಿಸ್ಟ್ರಿಬ್ಯೂಟೆಡ್ ಟೈಪ್ ವೈಂಡಿಂಗ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಇದು ಒನ್ ಟೈಪ್ ಆಫ್ ವೈಂಡಿಂಗ್ ಅನ್ನ ನಾವು ನೋಡ್ತಾ ಇದ್ದೀವಿ. ಸಿಂಗಲ್ ಲೇಯರ್ ವೈಂಡಿಂಗ್ ಇದೆ. ಇಲ್ಲಿ ನಾವು ಟೈಪ್ಸ್ ಆಫ್ ವೈಂಡಿಂಗು AC ಮೋಟಾರ್ ಅಲ್ಲಿ ತುಂಬಾ ವಿಧಗಳನ್ನ ಹೊಂದಿರುತ್ತೆ. ಈ 3-phase ವೈಂಡಿಂಗ್ ಅಲ್ಲಿ ಡಬಲ್ ಲೇಯರ್ ವೈಂಡಿಂಗ್, ಸಿಂಗಲ್ ಲೇಯರ್ ವೈಂಡಿಂಗ್ ಅಂತ ಹೇಳಿ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ ಅಲ್ವಾ. ಸೊ ಇದು ಡಬಲ್ ಲೇಯರ್ ವೈಂಡಿಂಗ್ ಅಂದ್ರೆ ಏನು? ಇಲ್ಲಿ ಒಂದೇ ಒಂದು ಸ್ಲಾಟ್ಸ್ಗೆ ನಂಬರ್ ಆಫ್ ಕಾಯಿಲ್ಸ್ ಗಳನ್ನ ಹಾಕೋದನ್ನ ನಾವೇನಂತ ಹೇಳ್ತೀವಿ? ಡಬಲ್ ಲೇಯರ್ ವೈಂಡಿಂಗ್ ಎಂದು ಕರೆಯುತ್ತೇವೆ. ಒಂದು ಸ್ಲಾಟ್ಸ್ಗೆ ಒಂದಕ್ಕಿಂತ ಹೆಚ್ಚು ಕಾಯಿಲ್ಗಳನ್ನ ಇನ್ಸರ್ಟ್ ಮಾಡೋದನ್ನ ನಾವು ಡಬಲ್ ಲೇಯರ್ ವೈಂಡಿಂಗ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಫಾರ್ ಎಕ್ಸಾಂಪಲ್ 12 ಸ್ಲಾಟ್ಸ್ ಗಳನ್ನ ಹೊಂದಿರುವಂತಹ ಒಂದು ಸ್ಲಾಟ್ಸ್ ಅಂದ್ರೆ ಏನು? ಈಗ ಕಾಣ್ತಾ ಇದೆ, ತೋರಿಸ್ತೀನಿ. ಇಲ್ಲಿ ಎಷ್ಟು ಸ್ಲಾಟ್ಸ್ ಇದೆ? 1, 2, 3, 4, 5, 6 ಸ್ಲಾಟ್ಸ್ ಇದೆ. ಇದೇ ರೀತಿ ನಮಗೆ 12 ಸ್ಲಾಟ್ಸ್ ಗಳು ಇರ್ತವೆ. ಅದರಲ್ಲಿ ಸ್ಟೇಟರ್ ಪಾರ್ಟ್ ಅಲ್ಲಿ ಇಲ್ಲಿ 6 ಇದೆಯಲ್ಲ, ಇದೇ ರೀತಿ 12 ಸ್ಲಾಟ್ಸ್ ಗಳು ಇರುವಂತ ಎಕ್ಸಾಂಪಲ್ ನ ಹೇಳ್ತಾ ಇದ್ದೀವಿ. ಓಕೆ, ಈ ಸ್ಲಾಟ್ಸ್ ಗಳನ್ನ ನೀವು ನೋಡಿದಾಗ ಇಲ್ಲಿ ಹಾಕಿರುವಂತಹ ಕಾಯಿಲ್ಸ್ ಗಳು ಬ್ಲೂ ಕಲರ್ ನ ಮಾತ್ರ ಒಂದಕ್ಕೆ ಹಾಕಿದೀವಿ, ರೆಡ್ ನ ಒಂದಕ್ಕೆ ಹಾಕಿದೀವಿ, ಗ್ರೀನ್ ನ ಒಂದಕ್ಕೆ, ಒಂದೊಂದಕ್ಕೆ ಒಂದೇ ಕಾಯಿಲ್ ಸೆಟ್ ಗಳನ್ನ ಹಾಕಿದೀವಿ. ಇದನ್ನ ನಾವು ಸಿಂಗಲ್ ಲೇಯರ್ ಅಂತ ಕರಿತೀವಿ. ಹಾಗಿದ್ರೆ ನಾವು ಡಬಲ್ ಲೇಯರ್ ಅಂದ್ರೆ ಒಂದೇ ಸ್ಲಾಟ್ಸ್ ಗೆ ಮೆನಿ ಕಾಯಿಲ್ಸ್ ಗಳನ್ನ ಹಾಕೋದು. ಮೆನಿ ಕಾಯಿಲ್ಸ್ ಗಳನ್ನ ಹಾಕೋದನ್ನ ನಾವೇನಂತ ಹೇಳ್ತೀವಿ? 3-phase ಕಾಯಿಲ್ ಗಳಲ್ಲಿ ನಾವೇನ್ ಮಾಡ್ತೀವಿ? AC ಮೋಟಾರ್ ಅಲ್ಲಿ ಒಂದು ಸ್ಲಾಟ್ಸ್ ಗಳಿಗೆ ಮೆನಿ ಕಾಯಿಲ್ಸ್ ಗಳನ್ನ ಹಾಕ್ತೀವಿ. ಒಂದು ಕಾಯಿಲ್ ಸೆಟ್ ಹಾಕೋಬಹುದು, 2 ಕಾಯಿಲ್ ಸೆಟ್ ಹಾಕೋದು. ಅವನ್ನ ನಾವು ಇದನ್ನ ಡಬಲ್ ಲೇಯರ್ ವೈಂಡಿಂಗ್ ಅಂತ ಕರಿತೀವಿ. ಹಾಗಿದ್ರೆ ನಾವು ತಗೊಂಡಿರುವಂತಹ ಒಂದು ಎಕ್ಸಾಂಪಲ್ ಅಲ್ಲಿ 12 ಸ್ಲಾಟ್ಸ್ ಗಳಿದೆ, ಅದಕ್ಕೆ 12 ಕಾಯಿಲ್ಸ್ ಗಳನ್ನ ಇನ್ಸರ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಷ್ಟು ಸ್ಲಾಟ್ಸ್ ಇದೆ? 6 ಸ್ಲಾಟ್ಸ್ ಇದೆ. ಎಷ್ಟು ಕಾಯಿಲ್ ಹಾಕಿದೀವಿ? ಒಂದೊಂದಕ್ಕೊಂದೊಂದು ಅಂದ್ರೆ ಟೋಟಲ್ ಕಾಯಿಲ್ ಎಷ್ಟಾಯ್ತು? 6 ಕಾಯಿಲ್ ಆಯ್ತು. ಹೌದಲ್ಲ? ಒಂದು ಸ್ಲಾಟ್ಸ್ಗೆ ಒಂದು ಕಾಯಿಲ್, ಒಂದು ಸ್ಲಾಟ್ಸ್ಗೆ ಒಂದು ಕಾಯಿಲ್. ಹಾಗೆ ಈಚ್ ಸ್ಲಾಟ್ಸ್ ಕ್ಯಾರೀಸ್ 1 ಕಾಯಿಲ್ಸ್. ಅಲ್ಲಿಗೆ ಟೋಟಲ್ ಕಾಯಿಲ್ಸ್ ಎಷ್ಟಾಯ್ತು? 1 ಕಾಯಿಲ್ಸ್. ಟೋಟಲ್ 6 ಸ್ಲಾಟ್ಸ್ ಇದ್ರೆ 6 ಕಾಯಿಲ್ಸ್ ಗಳನ್ನ ಹೊಂದಿರುತ್ತೆ ಅಂತ ಅರ್ಥ. ಹಾಗೆ ಇಲ್ಲಿ 12 ಸ್ಲಾಟ್ಸ್ ಗಳಿದೆ ಅಂದ್ರೆ ಅಲ್ಲಿ 12 ಕಾಯಿಲ್ಸ್ ಗಳು ಇದೆ. 24 ಕಾಯಿಲ್ಸ್ ಇದೆ ಅಂದ್ರೆ 24 ಸ್ಲಾಟ್ಸ್ ಗಳಿದೆ. ಹಾಗೆ 36 ಇದ್ರೆ 36 ಸ್ಲಾಟ್ಸ್ ಗಳು ಇದೆ ಅಂತ ಹೇಳ್ತೀವಿ. ಸೊ ಈ ಸಮ್ ಎಕ್ಸಾಂಪಲ್ಸ್ ನಾವು ನೋಡಿದಂತ 6 ಸ್ಲಾಟ್ಸ್ ಅನ್ನು ಇಲ್ಲಿ ನಾವು ಬೇರೆ ಬೇರೆ ಸ್ಲಾಟ್ಸ್, 36 ಸ್ಲಾಟ್ಸ್ ಅಂದ್ರೆ 36 ಕಾಯಿಲ್ ಹಾಕ್ಬೋದು, 48 ಅಂದ್ರೆ 48 ಕಾಯಿಲ್ ಹಾಕ್ಬೋದು. ಈ ತರದನ್ನ ನಾವು ನೋಡುದು. ಈ ಕೇಸ್ ಅಲ್ಲಿ ಡಿಸ್ಟ್ರಿಬ್ಯೂಟೆಡ್ ವೈಂಡಿಂಗ್ ಅನ್ನ ನಾವು ನೋಡಿದಾಗ ಇಲ್ಲಿರುವಂತಹ ಕಾಯಿಲ್ ಗಳನ್ನ ನಾವು ನೋಡಿದ್ರೆ ಈ ಎಲ್ಲಾ ಕಾಯಿಲ್ಗಳ ಸೈಜ್ ಏನಾಗಿದೆ? ಡಯಾಫ್ತ ಕಾಯಿಲ್ ಒಂದೇ ಆಗಿರುತ್ತೆ. ಹಾಗೆ ಪಿಚ್ ಬಿಟ್ವೀನ್ ದ ಪೋಲ್ ಟು ಪೋಲ್ ಏನಿದೆ, ಸ್ಲಾಟ್ಸ್ ನಡುವಿನ ಪಿಚ್ ಅಂತ ಏನ್ ಕರಿತೀವಿ, ಅದು ಕೂಡ ಸೇಮ್ ಇರುತ್ತೆ. ಹಾಗೆ ಕಾಯಿಲಿನ ಸೈಜು ಸೇಮ್ ಇರುತ್ತೆ, ಕಾಯಿಲ್ನ ಪಿಚ್ ಸೇಮ್ ಇರುತ್ತೆ, ಕಾಯಿಲಿನ ಶೇಪ್ ಕೂಡ ಸೇಮ್ ಇರುತ್ತೆ. ನೋಡಿ, ಇಲ್ಲೆಲ್ಲ ಶೇಪು ಒಂದೇ ತರ ಇದೆ ಅಲ್ವಾ? ಕಾಯಿಲ್ ಸುತ್ತಿದಾರಲ್ಲ, ಅದ್ರದ್ದು ಶೇಪ್ ಏನಿದೆ? ಕಾಯಿಲ್ ವೈಂಡಿಂಗು ಸೇಮ್, ಕಾಯಿಲ್ ಶೇಪ್ ಇಸ್ ಸೇಮ್, ಕಾಯಿಲ್ ಸೈಜ್ ಇಸ್ ಸೇಮ್, ಹಾಗೆ ಪಿಚ್ ಇಸ್ ಸೇಮ್. ಇವೆಲ್ಲವನ್ನು ಕೂಡ ಸೇಮ್ ಇರುವಂತಹದನ್ನ ನಾವೇನಂತ ಕರಿತೀವಿ? ಇಲ್ಲಿ ಡಬಲ್ ಲೇಯರ್ ವೈಂಡಿಂಗ್ ಅಲ್ಲಿ ಗಮನ ಇಟ್ಟು ತಗೊಂತೀವಿ ಅದನ್ನ. ಸೊ ಹಾಗಿದ್ರೆ ಇವನ್ನೆಲ್ಲ ನಾವು ಫಾರ್ಮರ್ ವೈಂಡಿಂಗ್ ಮಾಡ್ತೀವಿ. ಮ್ಯಾನ್ಯುವಲ್ ವೈಂಡಿಂಗ್ ಅಂತ ಹೇಳ್ತೀವಲ್ವಾ, ಆ ತರ ಫಾರ್ಮರ್ ವೈಂಡಿಂಗ್ ಅಲ್ಲಿ ಮಾಡ್ತೀವಿ. ಹಾಗಿದ್ರೆ ಈ ಕಾಯಿಲ್ಸ್ ಗಳನ್ನ ಯಾವ್ದ್ರ ಮೇಲೆ ಅರೇಂಜ್ ಮಾಡ್ತಾ ಇದೀವಿ? ಸ್ಲಾಟ್ಸ್ ಗಳ ಮೇಲೆ ಅರೇಂಜ್ ಮಾಡಿದ್ವಿ. ಈ ಸುತ್ತಿರೋ ವೈರ್ ಗಳನ್ನು ಕಾಯಿಲ್ ಅಂತ ಕರಿತೀವಿ. ಈ ಕಾಯಿಲ್ ಗಳನ್ನ ಯಾವ್ದ್ರ ಮೇಲೆ ಹಾಕಿದೀವಿ? ಸ್ಲಾಟ್ಸ್ ಗಳ ಮೇಲೆ ಹಾಕಿದೀವಿ, ಇನ್ಸರ್ಟ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಅದು. ಸೊ ಹಾಗಿದ್ರೆ ಈ ಕಾಯಿಲ್ ಗಳನ್ನ ಓವರ್ಲ್ಯಾಪ್ ಟು ಈಚ್ ಅದರ್ ಜಸ್ಟ್ ಲೈಕ್ ಎ ಓವನ್ ಬ್ಯಾಸ್ಕೆಟ್. ಈ ಫಿಗರ್ ಅಲ್ಲಿ ನಿಮ್ಗೆ ಒಂದು ಕಾಯಿಲ್ ಇನ್ನೊಂದು ಕಾಯಿಲ್ ಮೇಲೆ ಕೂತಿರೋದಿಲ್ಲ. ಆದ್ರೆ ಡಬಲ್ ಲೇಯರ್ ವೈಂಡಿಂಗ್ ಬಂದಾಗ ಈ ಸಿಂಗಲ್ ಏನ್ ಕಾಣ್ತಿದೆ, ಗ್ರೀನ್ ಕಾಣ್ತಿದೆ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಇನ್ನೊಂದು ಕಾಯಿಲ್ ಸೆಟ್ ನ ಹಾಕಿದಾಗ ಏನಾಗುತ್ತೆ? ಇನ್ನೊಂದು ಗ್ರೀನ್ ಕಾಯಿಲ್ ಸೆಟ್ ಹಾಕ್ತೆ ಅನ್ಕೊಳ್ಳಿ. ಹಾಗೇನಾಯ್ತು? ಒಂದಕ್ಕಿಂತ ಹೆಚ್ಚು ಕಾಯಿಲ್ ಸೆಟ್ ಆಗಿದ್ರಿಂದ ಒಂದು ಕಾಯಿಲ್ ಮೇಲೆ ಇನ್ನೊಂದು ಕಾಯಿಲ್ ಹೋಗಿ ಕೂತ್ಕೊಡತ್ತೆ. ಆಗಿದ್ರೆ ಡಬಲ್ ಲೇಯರ್ ಅಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಪ್ಪ ಅಂದ್ರೆ, ಸಿಂಗಲ್ ಲೇಯರ್ ಅಲ್ಲಿ ಫಿಗರ್ ನೋಡ್ತಾ ಇದ್ದೀರಾ, ಡಬಲ್ ಲೇಯರ್ ಅಲ್ಲಿ ಒಂದು ಕಾಯಿಲ್
ಇನ್ನೊಂದು ಕಾಯಿಲ್ ಮೇಲೆ ಒಂದೇ ಸ್ಲಾಟ್ಸ್ ಅಲ್ಲಿ 2 ಕಾಯಿಲ್ಗಳನ್ನ ಹಾಕುವಂತಹದ್ದು. ಹಾಗಾಗಿ ಅವು ಹೇಗ್ ಕಾಣ್ತಾವಪ್ಪ ಅಂದ್ರೆ ಇನ್ಸರ್ಟ್ ಮಾಡ್ಬೇಕಾದ್ರೆ ಓವಲ್ ಬ್ಯಾಸ್ಕೆಟ್ ಅಂತ ಹೇಳಿ ಹೇಳ್ತೀವಿ. ಬ್ಯಾಸ್ಕೆಟ್ ನಾವು ಶೇಪ್ ಆಫ್ ದ ಕಾಯಿಲ್ ಅನ್ನ ನೋಡಿ ಟೈಪ್ಸ್ ಆಫ್ ವೈಂಡಿಂಗ್ ಅನ್ನ ನಾವು ಡಿಸೈಡ್ ಮಾಡಿದ್ವಿ ಅಲ್ವಾ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ. ಬ್ಯಾಸ್ಕೆಟ್ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ. ಆ ಬ್ಯಾಸ್ಕೆಟ್ ವೈಂಡಿಂಗ್ ತರ ಕಾಣುತ್ತೆ, ಒಂದ್ರ ಮೇಲೆ ಒಂದು ಕೂರೋದ್ರಿಂದ ಓವರ್ಲ್ಯಾಪಿಂಗ್ ಆಗುತ್ತೆ. ಈ ಒಂದು ಡಬಲ್ ಲೇಯರ್ ವೈಂಡಿಂಗ್. ಈ ಒಂದು ವಿಧವಾದನ್ನ ನಾವು ಡಿಸ್ಟ್ರಿಬ್ಯೂಟೆಡ್ ವೈಂಡಿಂಗ್ ಎಂದು ಕರೆಯುತ್ತೇವೆ. ಸೊ ಡಿಸ್ಟ್ರಿಬ್ಯೂಟೆಡ್ ವೈಂಡಿಂಗ್ ಅಂದ್ರೆ ಏನಾಗುತ್ತೆ, ಒಂದು ಸ್ಲಾಟ್ಸ್ ಅಲ್ಲಿ ಮೇನಿ ಕಾಯಿಲ್ಸ್ ಗಳನ್ನ ಇನ್ಸರ್ಟ್ ಮಾಡ್ತೀವಿ. ಹಾಗಾಗಿ ಆ ಕಾಯಿಲ್ಸ್ ಗಳು ಕೂರುವಂತಹದ್ದು ಒಂದ್ರ ಮೇಲೆ ಒಂದು ಕುತ್ಕೊಂಡು ಹೋಗೋದ್ರಿಂದ ಪಕ್ಕದಲ್ಲೆಲ್ಲ ಜಾಯಿಂಟ್ಸ್ ಆದಂಗೆ ಕಾಣುತ್ತೆ. ಸೊ ಹಾಗಾಗಿ ಬ್ಯಾಸ್ಕೆಟ್ ಎಂಡ್ ಅಂಗ್ ಕಾಣುತ್ತೆ, ಓವರ್ಲ್ಯಾಪಿಂಗ್ ಆಗಿರುತ್ತೆ. ಹಾಗಾಗಿ ಇಂಥದನ್ನ ನಾವು ಡಿಸ್ಟ್ರಿಬ್ಯೂಟೆಡ್ ವೈಂಡಿಂಗ್ ಎಂದು ಕರೆಯುತ್ತೇವೆ. ಸೊ ಡಬಲ್ ಲೇಯರ್ ವೈಂಡಿಂಗ್ ಅಂತ ಏನಿದೆ, ಈಚ್ ಸ್ಲಾಟ್ ಕಂಟೈನ್ಸ್ 2 ಕಾಯಿಲ್ ಸೆಟ್ಸ್. ಯಾವುದೇ ಒಂದು ಲೇಯರ್ ಅನ್ನ ನಾವು ತಗೊಂಡ್ರು ಕೂಡ ಸ್ಲಾಟ್ಸ್ ಏನಾಗುತ್ತೆ, 2 ಕಾಯಿಲ್ ಅನ್ನು ಹೊಂದಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಸೊ ನಮಗೆ ಈ ಡಬಲ್ ಲೇಯರ್ ಕಾಯಿಲ್ ವೂಂಡ್ ಮಾಡಿದಾಗ ಸ್ಲಾಟ್ಸ್ ಗಳ ನಡುವೆ ಏನ್ ಮಾಡ್ತಾ ಹೋಗ್ತೀವಿ, ಫಿಗರ್ ನ ನೋಡಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಗಮನಿಸಿ, ಸ್ಲಾಟ್ಸ್ ಫಿಗರ್ ಇದೆಯಲ್ಲ, ಈ ಫಿಗರ್ ಅಲ್ಲಿ 1 ರಿಂದ 22 ಬಂತು. ಅದು ನೆಕ್ಸ್ಟ್ ಇನ್ನೊಂದ್ ಕಡೆ ಹೋಗ್ಬೇಕಾದ್ರೆ 7 ಅದ್ರ ಪಕ್ಕದಲ್ಲೇ ಹೋಗ್ತಾ ಇದೆ. ಸೊ ಹಾಗಿದ್ರೆ ಒಂದು ಸ್ಲಾಟ್ಸ್ ಅಲ್ಲಿ ನಮ್ಗೆ 2 ಕಾಯಿಲ್ಗಳು ಬರ್ತವೆ. ಹಾಗಾಗಿ ಅದು ನೋಡೋದಕ್ಕೆ ನಮಗೆ ಬ್ಯಾಸ್ಕೆಟ್ ತರ ಕಾಣುತ್ತೆ. ಅಂದ್ರೆ ಬ್ಯಾಸ್ಕೆಟ್ ವೈಂಡಿಂಗ್ ಅಂತ ಹೇಳಿ ಒಂದು ವಿಧವನ್ನ ತಿಳ್ಕೊಂಡಿದ್ವಿ. ಡೈಮಂಡ್ ಟೈಪ್, ಬ್ಯಾಸ್ಕೆಟ್ ಟೈಪ್ ಅಂತೆಲ್ಲ ತಿಳ್ಕೊಂಡಿದ್ವಿ ಅಲ್ವಾ. ಆ ವಿಧದ ತರ ಕಾಣೋದ್ರಿಂದ ಇದನ್ನ ನಾವು 2 ಕಾಯಿಲ್ ಸೈಡ್ಸ್ ಗಳನ್ನ ಒಂದು ಸ್ಲಾಟ್ಸ್ ಅಲ್ಲಿ ನೋಡ್ತೀವಿ. ಒಂದು ವೈಂಡಿಂಗ್ ಅನ್ನ ಮಾಡಿದೀವಿ, ಡಬಲ್ ಲೇಯರ್ ವೈಂಡಿಂಗು. ಈಚ್ ಸ್ಲಾಟ್ಸ್ ಅಲ್ಲಿ 2 ಕಾಯಿಲ್ ಸೈಡ್ಸ್ ಗಳು ಬರ್ತವೆ, ಆಕ್ಟಿವ್ ಸೈಡ್ಸ್ 2. ಸೊ ಹಾಗಾಗಿ ಬಾಟಮ್ ಆಫ್ ಕಂಟೈನ್ಸ್ ದ ಲೆಫ್ಟ್ ಹ್ಯಾಂಡ್ ಕಾಯಿಲ್ ಸೈಡ್ ಅಂತ ಕರಿತೀವಿ. ಟಾಪ್ ಅಲ್ಲಿ ಇದೆಯಲ್ಲ ಒಂದು ಕಾಯಿಲ್ಸ್ ಅಂದ ತಕ್ಷಣ ಲೆಫ್ಟ್ ಟು ರೈಟ್ ನ ಆಕ್ಟಿವ್ ಸೈಡ್ಸ್ ಅಂತ ಕರಿತೀವಿ. ಟಾಪ್ ಬಾಟಮ್ ಅಂತ ಹೇಳಿ ಇನ್ನೊಂದು ಇನ್ಆಕ್ಟಿವ್ ಸೈಡ್ಸ್ ಅಂತ ಹೇಳಿ ತಿಳ್ಕೊಂಡಿದ್ವಲ್ಲ, ಆ ಇನ್ಆಕ್ಟಿವ್ ಸೈಡ್ಸ್ ಗಳು ಬಾಟಮ್ ಅಲ್ಲಿ ಆಫ್ ಕಂಟೈನ್ಸ್ ನ ಲೆಫ್ಟ್ ಹ್ಯಾಂಡ್ ಕಾಯಿಲ್ ಅಂತ ಕರಿತೀವಿ. ಟಾಪ್ ಅಲ್ಲಿ ಬರುವಂತಹ ಇನ್ಆಕ್ಟಿವ್ ಸೈಡ್ಸ್ ಏನ್ ಬರುತ್ತೆ ಅದನ್ನ ನಾವು ರೈಟ್ ಕಾಯಿಲ್ ಸೈಡ್ಸ್ ಅಂತ ಹೇಳಿ ಕರಿತೀವಿ. ಈಗ ನಾವು ಡಬಲ್ ಲೇಯರ್ ಡಿಸ್ಟ್ರಿಬ್ಯೂಟೆಡ್ ವೈಂಡಿಂಗ್ ಮಾಡ್ಬೇಕಾದ್ರೆ ಸಮ್ ಕ್ಯಾಲ್ಕುಲೇಷನ್ ನ ಮಾಡ್ಬೇಕಾಗುತ್ತೆ. ಈ ವೈಂಡಿಂಗ್ ಏನಪ್ಪಾ ಅಂತ ಅಂದ್ರೆ ವಿತ್ ಇನ್ ದ ಲಿಮಿಟೇಷನ್ಸ್ ಒಳಗಡೆ ಮಾಡ್ಬೇಕು. ಇಷ್ಟಕ್ಕಿಷ್ಟೇ ಹಾಕ್ಬೇಕು ಅಂತ ಒಂದು ಪ್ರಪೋರ್ಷನಾಲಿಟಿ ಇರುತ್ತೆ, ಅದನ್ನ ಹಾಕ್ಬೇಕಾಗಿರೋದ್ರಿಂದ ಎಕ್ಸಾಂಪಲ್ಸ್ ಅಲ್ಲಿ ನಮ್ಗೆ ಏನಾಗ್ತಾ ಹೋಗುತ್ತೆ, ವೈಂಡಿಂಗ್ ಅಲ್ಲಿ 3 ಫೇಸ್ ಡಬಲ್ ಲೇಯರ್ ಡಿಸ್ಟ್ರಿಬ್ಯೂಟಿಂಗ್ ವೈಂಡಿಂಗ್ ಇಂಡಕ್ಷನ್ ಮೋಟಾರ್ ಅಲ್ಲಿ 36 ಸ್ಲಾಟ್ಸ್ ನ ಹೊಂದಿದ್ರೆ 36 ಕಾಯಿಲ್ಸ್ ಗಳನ್ನೇ ಹಾಕ್ತೀವಿ. ಹಾಗಿದ್ರೆ ಪೋಲ್ ಎಷ್ಟು, 4 ಪೋಲ್ಗಳನ್ನ ಹೊಂದಿದೆ, 4 ಪೋಲ್ಗಳನ್ನ ಹೊಂದಿರುತ್ತೆ. ಓಕೆ, ಹಾಗಿದ್ರೆ ಗ್ರೂಪಿಂಗ್ ಮಾಡೋಣ. ಫಸ್ಟ್ ಗ್ರೂಪಿಂಗ್ ಮಾಡ್ಬೇಕು. ಹಾಗಿದ್ರೆ ನಂಬರ್ ಆಫ್ ಕಾಯಿಲ್ಸ್ ಪರ್ ಫೇಸ್, ಕಾಯಿಲ್ ಎಷ್ಟು ಬೇಕು ಒಂದು ಫೇಸಿಗೆ. ಸೊ ಟೋಟಲ್ ನಂಬರ್ ಆಫ್ ಕಾಯಿಲ್ಸ್ ಎಷ್ಟು ತಗೋತೀರಾ, 36 ಇದೆ, ಡಿವೈಡೆಡ್ ಬೈ ನಂಬರ್ ಆಫ್ ಫೇಸಸ್ ಎಷ್ಟು, 4 ಅಂತ ಇದೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಇದನ್ನ ನಾವು ಹಾಕೊಂತ ಹೋಗ್ತೀವಿ. ಸೊ ನಂಬರ್ ಆಫ್ ಕಾಯಿಲ್ಸ್ ಈಗ 3 ಫೇಸ್ ಬೇಕಾ, 2 ಫೇಸ್ ಬೇಕಾ, ಸಿಂಗಲ್ ಫೇಸ್ ಬೇಕಾ ಅಂತ ಹೇಳಿ ನೀವು ಡಿಸೈಡ್ ಮಾಡೋದ್ರಿಂದ ಫೇಸಸ್ ಎಷ್ಟು, 3, 3 ಫೇಸ್ ವೈಂಡಿಂಗ್ ನಾವು ಮಾಡ್ತಾ ಇರೋದು 3 ಫೇಸ್ ಮೋಟಾರ್. ಸೊ ಟೋಟಲ್ ನಂಬರ್ ಆಫ್ ಕಾಯಿಲ್ಸ್ 36, ಎಷ್ಟು ಫೇಸ್ ಅಂದ್ರೆ 3 ಫೇಸ್. ಹಾಗಾಗಿ ಟೋಟಲ್ ನಂಬರ್ ಆಫ್ ಕಾಯಿಲ್ಸ್ ಪರ್ ಫೇಸ್ ಅಂತ ಏನಿದೆ ಅದನ್ನ ನಾವು 12 ಕಾಯಿಲ್ಗಳನ್ನ ಒಂದು ಫೇಸ್ ಅಲ್ಲಿ ಪರ್ ಫೇಸ್ಗೆ 12 ಕಾಯಿಲ್ಗಳನ್ನ ಹಾಕ್ಬೇಕು. ಅಂದ್ರೆ ರೆಡ್ ಫೇಸ್ ಬೇಕಾ 12 ಕಾಯಿಲ್ಗಳು ಹಾಕಿರ್ತೀವಿ, ವೈಟ್ ಫೇಸ್ ಬೇಕಾ 12 ಕಾಯಿಲ್ ಹಾಕಿರ್ತೀವಿ, ಹಾಗೆ ಮತ್ತೆ ಯೆಲ್ಲೋ ಫೇಸ್ ಬೇಕಾ RYB ಅದಕ್ಕೆ 12 ಕಾಯಿಲ್ ಹಾಕಿದ್ರೆ ಸೊ ಪರ್ ಫೇಸ್ಗೆ 12 ಕಾಯಿಲ್ಗಳು ಬೇಕಾಗುತ್ತೆ. ಸೊ ನಂಬರ್ ಆಫ್ ಕಾಯಿಲ್ಸ್ ಪರ್ ಫೇಸ್ ಪರ್ ಪೋಲ್ ಎಷ್ಟು ಬೇಕು, ನಂಬರ್ ಆಫ್ ಕಾಯಿಲ್ಸ್ ಪರ್ ಫೇಸ್ ಪರ್ ಪೋಲ್ ಅಂತ ಹೇಳಿ ಕರೀತಾರೆ. ಹಾಗಿದ್ರೆ ಇದಕ್ಕೆ ಫಾರ್ಮುಲಾ ಏನು, ಟೋಟಲ್ ನಂಬರ್ ಆಫ್ ಕಾಯಿಲ್ಸ್ ಡಿವೈಡೆಡ್ ಬೈ ಫೇಸ್ ಇಂಟು ನಂಬರ್ ಆಫ್ ಪೋಲ್ಸ್. ಟೋಟಲ್ ನಂಬರ್ ಆಫ್ ಕಾಯಿಲ್ಸ್ ಎಷ್ಟು ಬಂತು ನಿಮಗೆ, ನಾವು 36 ಕಾಯಿಲ್ಸ್ ಅಂತ ಹೇಳಿ ಎಕ್ಸಾಂಪಲ್ ಅಲ್ಲಿ ತಗೊಂಡಿದೀವಿ. ಅದನ್ನ 36 ಡಿವೈಡೆಡ್ ಬೈ ನಂಬರ್ ಆಫ್ ಫೇಸಸ್ ಎಷ್ಟು, 3 ಫೇಸ್ ಇಂಟು ನಂಬರ್ ಆಫ್ ಪೋಲ್ಸ್ ಎಷ್ಟು, 4 ಪೋಲ್ಸ್. ಸೊ ಹಾಗಿದ್ರೆ 36 ಬೈ 3 ಇಂಟು 4, 4 3 12 ಆಗುತ್ತೆ. 36ನ 12ರಲ್ಲಿ ಡಿವೈಡ್ ಮಾಡಿದ್ರೆ ನಮಗೆ 3 ಕಾಯಿಲ್ಸ್ ಪರ್ ಫೇಸ್ ಪರ್ ಪೋಲ್ ಅಂತ ಹೇಳಿ ಕರೀತೀವಿ. ಸೊ ನಂಬರ್ ಆಫ್ ಕಾಯಿಲ್ಸ್ ಪರ್ ಫೇಸ್ ಪರ್ ಪೋಲ್ ಇಸ್ ಈಕ್ವಲ್ ಟು ಎಷ್ಟು, 3 ಕಾಯಿಲ್ಸ್ ಪರ್ ಫೇಸ್
ಪರ್ ಪೋಲ್. ಸೊ ಒಂದು ಫೇಸ್ಗೆ 3 ಕಾಯಿಲ್ಗಳು ಪರ್ ಪೋಲ್ಗೆ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಪಿಚ್. ಈ ಪಿಚ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಈಗ ಗ್ರೂಪಿಂಗ್ ಮಾಡಿದ್ವಿ. ಈಗ ಪಿಚ್ ಕ್ಯಾಲ್ಕುಲೇಷನ್. ಪೋಲ್ ಪಿಚ್ ಅಂದ್ರೆ ಏನು? ಸ್ಟೇಟರ್ ಅಲ್ಲಿ ಇರುವಂತಹ ಒಂದು ಇನ್ನೊಂದು ಸ್ಟೇಟರ್ ಅಲ್ಲಿ ಸ್ಲಾಟ್ಸ್ ಗಳು ಏನಿದೆ, ಸ್ಲಾಟ್ಸ್ ಗೆ ಡಿಫ್ರೆನ್ಸ್ ಬಂದಾಗ ಅಂದ್ರೆ ನಾವು ವೈಂಡಿಂಗ್ ಅನ್ನ ಮಾಡಿದೀವಲ್ಲ, ಆ ಸ್ಲಾಟ್ಸ್ ಗಳಿಂದ ಬರುವಂತ ಕಾಯಿಲ್ ಇನ್ನೊಂದು ಸ್ಲಾಟ್ಸ್ ಇಂದ ಬರುವಂತ ಕಾಯಿಲ್ ಗಳನ್ನ ನಡುವಿನ ಡಿಸ್ಟೆನ್ಸ್, ಅದನ್ನ ಪೋಲ್ ಪಿಚ್ ಅಂತ ಕರಿತೀವಿ. ಹಾಗೆ ಪೋಲ್ ಪಿಚ್ ಇಸ್ ಈಕ್ವಲ್ ಟು ಏನು? ನಂಬರ್ ಆಫ್ ಸ್ಲಾಟ್ಸ್ ಎಷ್ಟಿದೆ ಪರ್ ನಂಬರ್ ಆಫ್ ಪೋಲ್ಸ್ ಎಷ್ಟಿದೆ. ನಂಬರ್ ಆಫ್ ಸ್ಲಾಟ್ಸ್ ಎಷ್ಟು? 36 ಕಾಯಿಲ್ ಇದೆ ಅಂದ್ರೆ ಡಬಲ್ ಲೇಯರಿಂಗ್ ವೈಂಡಿಂಗ್ ಅಲ್ಲಿ 36 ಸ್ಲಾಟ್ಸ್ ಇರ್ತವೆ. ಸೊ ಎಕ್ಸಾಂಪಲ್ಸ್ ಅಲ್ಲಿ ನಾವು ಹೇಳ್ತಾನೆ ಇದೀವಿ ಅದನ್ನ. ಓಕೆ, ಹಾಗಿದ್ರೆ 36 ಸ್ಲಾಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪೋಲ್ಸ್ ಎಷ್ಟು? 4. ಸೊ ಹಾಗೆ 36 ಡಿವೈಡೆಡ್ ಬೈ 4 ಮಾಡಿದ್ರೆ 9 ಆಯ್ತು. 9 ಸ್ಲಾಟ್ಸ್, 1ರಿಂದ 9 ಮತ್ತೆ 10ರಿಂದ 18 ಈ ತರ ಸ್ಲಾಟ್ಸ್ ಗಳಿಗೆ ಕಾಯಿಲ್ಗಳನ್ನ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ ಮಕ್ಕಳ. ಸೊ ಇದು ಪೋಲ್ ಪಿಚ್ ನ ಕ್ಯಾಲ್ಕುಲೇಟ್ ಮಾಡೋದು. ನೆಕ್ಸ್ಟ್ ಕಾಯಿಲ್ ಪಿಚ್. ಕಾಯಿಲ್ ಅಂದ್ರೆ ಏನು? ಕಾಯಿಲ್ ಪಿಚ್ ಅಂದ್ರೆ ಏನು? YC ಅಂತ ಹೇಳಿ ನಾವು ಪ್ರೀವಿಯಸ್ ಕ್ಲಾಸ್ ಗಳು ತಿಳ್ಕೊಂಡಿದ್ವಿ ಅಲ್ವಾ, ಅದು. ಸೊ ಈ ಕಾಯಿಲ್ ಪಿಚ್ ಕೂಡ ಸಿಂಗಲ್ ಲೇಯರ್ ವೈಂಡಿಂಗ್ ಅಲ್ಲಿ ಕಾಯಿಲ್ ಪಿಚ್ ಹೇಗ್ ಮಾಡ್ತಿದ್ವಿ ಅದನ್ನ ಶಾರ್ಟ್ ಕಾರ್ಡೆಡ್, ಲಾಂಗ್ ಕಾರ್ಡೆಡ್ ಅಂಡ್ ಈಕ್ವಲ್ ಪೋಲ್ ಪಿಚ್ ಅಂತ ಹೇಳಿ ಕರಿತಾ ಇದ್ವಿ ಅಲ್ವಾ. ಇವು ಕೂಡ ಹಂಗೆ. ಅಂದ್ರೆ ಶಾರ್ಟ್ ಕಾರ್ಡೆಡ್ ಅಂದ್ರೆ, ಲಾಂಗ್ ಕಾರ್ಡೆಡ್ ಅಂದ್ರೆ ಈಕ್ವಲ್ ಡಿಸ್ಟೆನ್ಸ್ ಇದ್ರೆ ಲಾಂಗ್ ಕಾರ್ಡೆಡ್ ಅಂತ ಹೇಳ್ತೀವಿ ಅಲ್ವಾ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಕಾಯಿಲ್ ನ ಟರ್ಮಿನಲ್ಸ್ ಎರಡು ಒಂದೇ ಶೇಪ್ ಅಲ್ಲಿ ಒಂದೇ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಅದು ಲಾಂಗ್ ಕಾರ್ಡ್ ಅಂತ ಹೇಳ್ತೀವಿ. ಸೊ ಕಾಯಿಲ್ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ತೋರಿಸಿದೀನಿ ಅಲ್ಲ, ಶಾರ್ಟ್ ಕಾಯಿಲ್ ಪಿಚ್ಚು, ಲಾಂಗ್ ಕಾಯಿಲ್ ಪಿಚ್ ಅಂತ. ಸೊ ಎರಡು ಹತ್ತತ್ರ ಬಂದ್ಬಿಟ್ರೆ ಕಾಯಿಲ್ ಪಿಚ್ಚಿನ ಎಂಡಿಂಗ್ ಗಳೇನಿದೆ ಅವೆರಡು ಹತ್ತತ್ರ ಬಂದ್ಬಿಟ್ರೆ ಅದು ಶಾರ್ಟ್ ಕಾರ್ಡೆಡ್ ಅಂತ ಕರೀತೀವಿ. ಅಂದ್ರೆ ಯಾವುದು ಎಂಡ್ ಟರ್ಮಿನಲ್ಸ್ ಗಳು. ಸೊ ಹಾಗಿದ್ರೆ ಇವುಗಳನ್ನ ನಾವು ಇಟ್ ಈಸ್ ಈಕ್ವಲ್ ಟು ದ ಪೋಲ್ ಪಿಚ್, ಶಾರ್ಟ್ ಕಾರ್ಡ್, ಲಾಂಗ್ ಕಾರ್ಡ್ ಆರ್ ಇಟ್ ಈಸ್ ಪೋಲ್ ಪಿಚ್, ಇವೆಲ್ಲ ಈಕ್ವಲ್ ಆಗಿದ್ರೆ ಕಾಯಿಲ್ ಪಿಚ್ ಅನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಸೊ ಕಾಯಿಲ್ ಪಿಚ್ ಅಲ್ಲಿ ನಾವು ಪಿಚ್ ಆಫ್ ದ ಡಬಲ್ ಲೇಯರ್ ಡಿಸ್ಟ್ರಿಬ್ಯೂಟರ್ ವೈಂಡಿಂಗ್ ಮೇ ಬಿ ಆಡ್ ನಂಬರ್ ಆರ್ ಈವನ್ ನಂಬರ್, ಸಮ ಅಥವಾ ಬೆಸ ಸಂಖ್ಯೆ ಅಂತ ಹೇಳ್ತೀವಲ್ಲ. ಆಡ್ ನಂಬರ್ ಅಂದ್ರೆ ಯಾವುದು? ಬೆಸ ಅಂತ ಹೇಳಿ, ಈವನ್ ಅಂದ್ರೆ ಸಮ ಸಂಖ್ಯೆ ಅಂತ ಹೇಳ್ತೀವಲ್ಲ. ಸೊ ಈ ಸಂಖ್ಯೆಯಲ್ಲಿ ಹೊಂದಿರ್ತೀವಿ ಪೋಲ್ ಪಿಚ್ ಗಳ ಸಂಖ್ಯೆಯನ್ನ ನಾವು. ಹಾಗಿದ್ರೆ ಪೋಲ್ ಪಿಚ್ ಈಸ್ ಈಕ್ವಲ್ ಟು ಫಾರ್ಮುಲಾ, ಪೋಲ್ ಪಿಚ್ ಈಸ್ ಈಕ್ವಲ್ ಟು ಫಾರ್ಮುಲಾ 36/4 ಅಂತ ಹೇಳಿ, ನಂಬರ್ ಆಫ್ ಸ್ಲಾಟ್ಸ್ ಬೈ ನಂಬರ್ ಆಫ್ ಪೋಲ್ ಅಂತ ಹೇಳಿ ಫಾರ್ಮುಲಾ ಹಿಂದೆ ಪ್ರೀವಿಯಸ್ ಅಲ್ಲಿ ನಾವು ಇಲ್ಲಿ ಲೆಕ್ಕ ಮಾಡಿದ್ವಿ. ಪೋಲ್ ಪಿಚ್ ಇಸ್ ಈಕ್ವಲ್ ಟು ಸ್ಲಾಟ್ಸ್ ಡಿವೈಡೆಡ್ ಬೈ ಪೋಲ್. ಸೊ ಆಗಿದ್ರೆ ಇಲ್ಲಿ ಫಾರ್ಮುಲಾ ಪ್ರಕಾರ 36/4 ಮಾಡಿದಾಗ 9 ಸ್ಲಾಟ್ಸ್ ಅಂತ ಬಂತು. ಆಗಿದ್ರೆ ನಂಬರ್ ಆಫ್ ಕಾಯಿಲ್ಸ್ ಪರ್ ಗ್ರೂಪ್ ಇನ್ 3. ಸೊ ಒಂದು ಗ್ರೂಪಿಗೆ ನಾವು ಎಷ್ಟು ಬರ್ತಾ ಇದೆ ಕಾಯಿಲ್ಸ್? ನಂಬರ್ ಆಫ್ ಕಾಯಿಲ್ಸ್ 3 ಕಾಯಿಲ್ಸ್ ಬರ್ತಾ ಇದೆ. ಸೊ ಹಾಗಿದ್ರೆ ಕಾಯಿಲ್ ಪಿಚ್ ಮೇ ವೇರಿ ಫ್ರಮ್ 9+3 ಹಾಕೊಂತ ಹೋಗ್ತೀರಾ. ಸೊ 9+3 ಅಂದ್ರೆ ಎಷ್ಟಾಯ್ತು? 12 ಅಲ್ವಾ. ಸೊ ಹಾಗಿದ್ರೆ ನಾವು 6, 7 ಹಾಗೆ ಅಥವಾ 8 ಇನ್ ಕೇಸ್ ಆಫ್ ಶಾರ್ಟ್ ಕಾರ್ಡೆಡ್ ವೈಂಡಿಂಗ್ ಆದ್ರೆ 6, 7 ಅಥವಾ 8 ಅಂತ ತಗೋತೀರಿ. ಹಾಗೆ ಫುಲ್ ಪಿಚ್ ವೈಂಡಿಂಗ್ ಆಯ್ತು ಅಂತ ಅಂದ್ರೆ 10, 11 ಅಥವಾ 12 ಇನ್ ಕೇಸ್ ಆಫ್ ಲಾಂಗ್ ಕಾರ್ಡೆಡ್ ವೈಂಡಿಂಗ್ ಆದ್ರೆ. ಸೊ ಪಾಸಿಬಲ್ ಕಾಯಿಲ್ಸ್ ಥ್ರೋ, ಕಾಯಿಲ್ಸ್ ಇಂದ ಇನ್ಸರ್ಟ್ ಮಾಡುವುದನ್ನ ಕಾಯಿಲ್ ಥ್ರೋ ಅಂತ ಹೇಳಿ ಕರಿತೀವಿ. ಸೊ ಸ್ಲಾಟ್ಸ್ ಒಳಗಡೆ ಕಾಯಿಲ್ ಊಂಡ್ ಮಾಡ್ತಿದೀವಲ್ಲ, ಆ ಊಂಡ್ ಮಾಡಿರೋ ಕಾಯಿಲ್ ನ ಸ್ಲಾಟ್ಸ್ ಒಳಗಡೆ ಇನ್ಸರ್ಟ್ ಮಾಡುವಾಗ ಸೊ ಕಾಯಿಲ್ ಥ್ರೋ ಅಂತ ಕರಿತೀವಿ. ಆಗಿರೋ ಕಾಯಿಲ್ ಥ್ರೋ ಏನಾಗುತ್ತೆ? ಎಲ್ಲಿಂದ ಎಲ್ಲಿ ಪ್ರಾರಂಭ, ಎಲ್ಲಿ ಎಂಡು ಅನ್ನೋದು ಕಾಯಿಲ್ ಥ್ರೋ ಹೇಳುತ್ತೆ ಅಲ್ವಾ. ಸೊ ಹಾಗಿದ್ರೆ ಅದನ್ನ ನಾವು 1ರಿಂದ 7 ಅಥವಾ 1ರಿಂದ 8. ಸೊ ಫಾರ್ ಈ ಶಾರ್ಟ್ ಕಾರ್ಡೆಡ್ ವೈಂಡಿಂಗ್ ಅಲ್ಲಿ ನಾವು 1ರಿಂದ 9 ಅಂತ ತಗೋಬಹುದು. ಯಾಕಂದ್ರೆ ಸ್ಲಾಟ್ಸ್ ಗೊತ್ತಾಯ್ತು ನಮಗೆ 1ರಿಂದ 9 ಅಥವಾ 1ರಿಂದ 10. ಸೊ ಈ ತರ ಫುಲ್ ಪಿಚ್ ವೈಂಡಿಂಗ್ ಅಲ್ಲೂ 1ರಿಂದ 11 ಅಥವಾ 1ರಿಂದ 12 ಅಥವಾ 13. ಸೊ ನಮ್ಮ ಕ್ಯಾಲ್ಕುಲೇಷನ್ ಮೇಲೆ ನಾವು ಇದನ್ನ ಡಿಸೈಡ್ ಮಾಡಿ ಹಾಕ್ಕೊಂತ ಹೋಗ್ತೀವಿ. ಸೊ ಫುಲ್ಲಿ ವೈಂಡಿಂಗ್ ಆದ್ಮೇಲೆ ನಾರ್ಮಲ್ ಆಗಿ ಇದನ್ನ ಶಾರ್ಟ್ ಕಾರ್ಡೆಡ್ ಫುಲ್ ಪಿಚ್ ಅಂತ ಹೇಳಿ ಡಿಸೈಡ್ ಮಾಡ್ಕೊಂತೀವಿ. ಸಾರಿ. Occasionally, long cord is used by the designer in double speed winding. ಲಾಂಗ್ ಕಾರ್ಡ್ಗಳನ್ನ ನಾವು ಡಬಲ್ ಸ್ಪೀಡ್ ವೈಂಡಿಂಗ್ ಅಲ್ಲಿ ಮಾತ್ರ ಡಿಸೈನಿಂಗ್ ಮಾಡಿರ್ತಾರೆ. ಸೊ ರೀಸನ್ ಫಾರ್ ನಾಟ್ ಯೂಸಿಂಗ್ ದ ಲಾಂಗ್ ಕಾರ್ಡೆಡ್ ವೈಂಡಿಂಗ್, ಲಾಂಗ್ ಕಾರ್ಡೆಡ್ ವೈಂಡಿಂಗ್ ಜಾಸ್ತಿ ಯಾಕೆ ಯೂಸ್ ಮಾಡಲ್ಲ? ಸೊ ಅದು ಯಾಕಪ್ಪ ಅಂದ್ರೆ
ಕಾರ್ಡ್ ಲೆಂತ್ ಯಾವಾಗಲೂ ಕೂಡ ಏನಾಗಿರುತ್ತೆ ಲಾಂಗ್ ಅಂತ ಹೆಸರು ಹೇಳ್ತಾ ಇದೆ, ವೈರ್ ಲೆಂತ್ ಎಲ್ಲ ಏನಾಗುತ್ತೆ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ಕಾಪರ್ ವೈರು ಜಾಸ್ತಿ ಬೇಕಾಗುತ್ತೆ. ಲಾಂಗ್ ಕಾರ್ಡೆಡ್ ವೈಂಡಿಂಗ್ ಮಾಡ್ತೀವಿ ಅಂದ್ರೆ ಕಾಪರ್ ಲೆಂತ್ ಜಾಸ್ತಿ ಆಯ್ತು, ಕಾಪರ್ ವೈರು ಜಾಸ್ತಿ ಆಯ್ತು, ಹೀಟ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಡಯಾ ಥಿಕ್ನೆಸ್ ಎಲ್ಲ ಜಾಸ್ತಿ ಆಗೋದ್ರಿಂದ ಹೀಟ್ ಲಾಸಸ್ ಕೂಡ ನಮಗೆ ಲಾಂಗ್ ಕಾರ್ಡೆಡ್ ಅಲ್ಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನು ಕಡಿಮೆ ಯೂಸ್ ಮಾಡಿ ಶಾರ್ಟ್ ಕಾರ್ಡೆಡ್ ಪಿಚ್ ಅನ್ನ ನಾವು ಬಳಕೆ ಮಾಡ್ತೀವಿ. ಸೊ ನೆಕ್ಸ್ಟ್ ಕಾಯಿಲ್ ಥ್ರೋ. ಸೊ ಆಲ್ರೆಡಿ ನಿಮಗೆ ರಿಪೀಟೆಡ್ ಸೆಂಟೆನ್ಸ್ ಇವೆಲ್ಲ ಕಾಯಿಲ್ ಥ್ರೋ ಅಂತ ಅಂದ್ರೆ. ಸೊ ಈಗ ನಮ್ಗೆ ಎಕ್ಸಾಂಪಲ್ ಅಲ್ಲಿ ಗೊತ್ತಾಯ್ತು ಕಾಯಿಲ್ ಪಿಚ್ 8 ಇದೆ ಅಂತ ಅನ್ನೋದಾದ್ರೆ ಅದನ್ನ ನಾವು 1 ರಿಂದ 9 ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. 1 ರಿಂದ 8ಕ್ಕೆ ಕಾಯಿಲ್ ಹಾಕ್ತಿದೀವಿ ಅಂದ್ರೆ ಅದನ್ನ 1 ರಿಂದ 9 ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. +1 -1 ಮಾಡ್ಕೊಳ್ಳಿ ಅಂತ ಹೇಳ್ತಿದ್ವಲ್ಲ ಅದು. ಸೊ ಹಾಗಾದ್ರೆ ಈಗ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಡಿಗ್ರೀಸ್. ಎಲೆಕ್ಟ್ರಿಕಲ್ ಡಿಗ್ರೀಸ್ ಅಂದ್ರೆ ಏನು? ಎಷ್ಟು ಡಿಗ್ರಿಯನ್ನ ನಾವು ಇಟ್ಕೋತೀವಿ, ಒಂದು ಕಾಯಿಲ್ ಇಂದ ಇನ್ನೊಂದು ಕಾಯಿಲ್ಗೆ ಎಷ್ಟು ಡಿಗ್ರಿಯನ್ನ ನಾವು ಇಡಬೇಕು. 180 ಡಿಗ್ರಿ ಇಂಟು ನಂಬರ್ ಆಫ್ ಪೋಲ್ಸ್. 180 ಡಿಗ್ರಿ ಇಂಟು ನಂಬರ್ ಆಫ್ ಪೋಲ್ಸ್. ಆ 180 ಡಿಗ್ರಿ ಇಂಟು ನಂಬರ್ ಆಫ್ ಪೋಲ್ಸ್ ಅಂತ ಅಂದಾಗ ಪೋಲ್ಸ್ ಎಷ್ಟಿದೆ? 4 ಇದೆ. 180 ರಿಂದ 4 ಮಲ್ಟಿಪ್ಲೈ ಮಾಡಿ. ಇದು ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ಸ್. ಪೋಲ್ಸ್ ಅಂದ್ರೆ ಏನು? ಕಾಯಿಲ್ ಓನ್ ಮಾಡಿದಿರಲ್ವ, ಆ ಒಂದು ಕಾಯಿಲ್ ಇಂದ ಇನ್ನೊಂದು ಕಾಯಿಲ್ ನಡುವಿನ ಏನಿದೆ ಲೆಫ್ಟ್ ರೈಟ್ ಆಕ್ಟಿವ್ ಸೈಡ್ಸ್ ಪೋಲ್ಸ್ ಅಂತ ಕರೀತೀವಿ ನಾವು, ನಾರ್ತ್ ಸೌತ್ ಪೋಲ್ ಅಂತ. ಅವುಗಳ ಡಿಸ್ಟೆನ್ಸ್, ಒಂದು ಕಾಯಿಲ್ ಆಕ್ಟಿವ್ ಸೈಡ್ಸ್ ಗಳ ಡಿಸ್ಟೆನ್ಸ್ 180 ಡಿಗ್ರಿ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಸ್ಲಾಟ್ ಡಿಸ್ಟೆನ್ಸ್ ಇನ್ ಡಿಗ್ರೀಸ್, ಸ್ಲಾಟಿನ ಡಿಸ್ಟೆನ್ಸ್ ಇದು ಟೋಟಲ್ ಎಲೆಕ್ಟ್ರಿಕಲ್ ಡಿಗ್ರೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಲಾಟ್ಸ್. ಸ್ಲಾಟ್ ಡಿಸ್ಟೆನ್ಸ್ ಇನ್ ಡಿಗ್ರೀಸ್ ಅಂತ ಹೇಳ್ತಾರೆ. ಎಲೆಕ್ಟ್ರಿಕಲ್ ಡಿಗ್ರೀಸ್ ಬೇರೆ, ಸ್ಲಾಟ್ ಡಿಸ್ಟೆನ್ಸ್ ಇನ್ ಡಿಗ್ರೀಸ್, ಸ್ಲಾಟಿನ ಡಿಸ್ಟೆನ್ಸ್ ಬೇರೆ. ಸೊ ಟೋಟಲ್ ಎಲೆಕ್ಟ್ರಿಕಲ್ ಡಿಗ್ರೀಸ್ ಎಷ್ಟು ಬಂತು ನಿಮಗೆ? 180 ಇಂಟು 4 ಅಂತ ಕನ್ಸಿಡರ್ ಮಾಡಿದ್ರೆ ಎಷ್ಟು ಬರುತ್ತೆ? ಆ ವ್ಯಾಲ್ಯೂನ ನಾವು ಇಲ್ಲಿ ಹಾಕೋತೀವಿ. ಆಮೇಲೆ ನಂಬರ್ ಆಫ್ ಸ್ಲಾಟ್ಸ್ ಎಷ್ಟು ಬರುತ್ತೆ? 36 ಇದೆ. ಎಕ್ಸಾಂಪಲ್ ಅಲ್ಲಿ 36 ಹಾಕೋತೀವಿ. ಸೊ ಹಾಗಾಗಿ ಆಸ್ ಪರ್ ಎಕ್ಸಾಂಪಲ್ ಪ್ರಕಾರ ನಮಗೆ 180 ಇಂಟು 4 36 ಅಂತ ಹಾಕೊಂಡು, ಸೊ ಈಗ ನಾವು ಅದನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಲಾಸ್ಟ್ ಬಂದಿದ್ದು 20 ಡಿಗ್ರಿ. ಸ್ಲಾಟಿನ ಡಿಸ್ಟೆನ್ಸ್ ಇನ್ ಡಿಗ್ರೀಸ್ ಅಲ್ಲಿ ಬಂದಾಗ 20 ಡಿಗ್ರಿ ಡಿಫ್ರೆನ್ಸ್ ಅನ್ನ ಇಟ್ಟಿರ್ತಾರೆ. ಒಂದು ಸ್ಲಾಟ್ಸ್ ಇಂದ ಇನ್ನೊಂದು ಸ್ಲಾಟ್ಸ್ ನಡುವಿನ ಡಿಸ್ಟೆನ್ಸ್ ಡಿಗ್ರಿ ಡಿಸ್ಟೆನ್ಸ್ ಇಸ್ 20 ಡಿಗ್ರಿ ಬರುತ್ತೆ. ಸೊ ಫೇಸ್ ಡಿಸ್ಪ್ಲೇಸ್ಮೆಂಟ್ ಫಾರ್ 3 ಫೇಸ್ ವೈಂಡಿಂಗ್ ಅಲ್ಲಿ ಈಚ್ ಫೇಸ್ ವೈಂಡಿಂಗ್ ಶುಡ್ ಬಿ ಡಿಸ್ಪ್ಲೇಸ್ಡ್ ಬೈ 120 ಎಲೆಕ್ಟ್ರಿಕಲ್ ಡಿಗ್ರೀಸ್ ಅಂತ ಹೇಳ್ತೀವಿ. ಒಂದೊಂದು ಫೇಸ್ ಅಂತ ಏನಿದೆ, 3 ಫೇಸ್ ಅಲ್ಲಿ 3 ಫೇಸ್ RYB ಅಂತ ಬರುತ್ತೆ. RYB ಗಳ ನಡುವಿನ ಎಲೆಕ್ಟ್ರಿಕಲ್ ಡಿಗ್ರಿ ಏನಿದೆ ಆ ವೈಂಡಿಂಗ್ ಫೇಸ್ ಡಿಫ್ರೆನ್ಸಸ್ 120 ಆಗುತ್ತೆ. ಟೋಟಲ್ ಡಿಗ್ರಿ ಇರೋದು 360 ಇರೋದ್ರಿಂದ ನಮಗೆ ಟೋಟಲ್ ಡಿಗ್ರಿ ಏನಾಗುತ್ತೆ? 120 ಇಂಟು 3 ಮಾಡಬೇಕಾಗಿರೋದ್ರಿಂದ ನಮಗೆ ಟೋಟಲ್ ಡಿಗ್ರಿ ಒಂದೊಂದು ಡಿಗ್ರಿ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ? 120 ಡಿಗ್ರಿ ಆಗಿರುತ್ತೆ ಸ್ಲಾಟ್ಸ್. ಸೊ ನೆಕ್ಸ್ಟ್ ಫೇಸ್ ಡಿಸ್ಪ್ಲೇಸ್ಮೆಂಟ್ ಇನ್ ಟರ್ಮ್ಸ್ ಆಫ್ ಸ್ಲಾಟ್ಸ್. ಸ್ಲಾಟ್ಸ್ ಅಲ್ಲಿ ಹೇಳ್ಬೇಕಾಗತ್ತೆ ಯಾವ್ದಕ್ಕೆ ಫೇಸ್ ಡಿಸ್ಪ್ಲೇಸ್ಮೆಂಟ್ ಬಂದಾಗ. ಸೊ 120 ಡಿವೈಡೆಡ್ ಬೈ ಸ್ಲಾಟ್ ಡಿಸ್ಟೆನ್ಸ್. ಸ್ಲಾಟ್ ಡಿಸ್ಟೆನ್ಸ್ 20 ಬಂದಿತ್ತು ನಮಗೆ ಲೆಕ್ಕದಲ್ಲಿ. ಸೊ 120 ಬೈ 20 ಮಾಡಿದಾಗ 6 ಸ್ಲಾಟ್ಸ್ ಗಳಲ್ಲಿ ನಮಗೆ ಈ ಒಂದು ಫೇಸ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವೈಂಡಿಂಗ್ ಸೀಕ್ವೆನ್ಸ್. ವೈಂಡಿಂಗ್ ಮಾಡ್ಬೇಕಾದ್ರೆ ಕನೆಕ್ಷನ್ ಮಾಡೋದು ಹೇಗೆ? 1 ರಿಂದ ಎಂಡ್ ಸ್ಟಾರ್ಟ್ ಹೆಂಗೆ ಅಂತ ಹೇಳಿ ನಾವು ನೋಡ್ಬೇಕಾದ್ರೆ ಡಬಲ್ ಲೇಯರ್ ವೈಂಡಿಂಗ್ 3 ಫೇಸ್ ಅಲ್ಲಿ ನಾವು ಮಾಡ್ಬೇಕಾದ್ರೆ 3 ಫೇಸ್ ವೈಂಡಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಎಂಡಿಂಗ್ ಆಫ್ ದ 1 ಫೇಸ್ ವೈಂಡಿಂಗ್ ಏನಿದೆ ಟು ದ ಸ್ಟಾರ್ಟಿಂಗ್ ಎಂಡ್ ಆಫ್ ದ 2nd ಫೇಸ್ ವೈಂಡಿಂಗ್, ಸ್ಟಾರ್ಟ್ ಟು ಸ್ಟಾರ್ಟಿಂಗ್ ಎಂಡಿಂಗ್ ಕನೆಕ್ಟ್ ಮಾಡ್ಕೊಂತ ಹೋಗ್ತಿದ್ರೆ. ಸೊ ಹಾಗಾಗಿ ಇದರ ಫೇಸ್ ಡಿಸ್ಪ್ಲೇಸ್ಮೆಂಟ್ ಏನಿದೆ ಫೇಸ್ ವೈಂಡಿಂಗ್ ಡಿಸ್ಟೆನ್ಸ್ 120 ಡಿಗ್ರಿ ಆಗಿರುತ್ತೆ. ಸೊ 120 ಎಲೆಕ್ಟ್ರಿಕಲ್ ಡಿಗ್ರೀಸ್ ಅನ್ನು ತಗೊಳ್ತೀವಿ. ಎ ಫೇಸ್ ಸ್ಟಾರ್ಟ್ಸ್ ಫಸ್ಟ್ ಸ್ಲಾಟ್ ಅಲ್ಲಿ ಸ್ಟಾರ್ಟ್ ಆದ್ರೆ ಬಿ ಫೇಸ್ ಸೆಕೆಂಡ್ ಸ್ಲಾಟ್ ಅಂಡ್ ಸಿ ಫೇಸ್ ಥರ್ಡ್ ಸ್ಲಾಟ್ ಅಂತ ಹೇಳ್ತೀವಿ. ಸೊ ಎ ಫೇಸ್ ಫಸ್ಟ್ ಸ್ಲಾಟ್, ಈ ಎ ಫೇಸ್ ಫಸ್ಟ್ ಸ್ಲಾಟ್ ಆದ್ರೆ ಅದಕ್ಕೆ ಬಿ ಫೇಸ್ ತಗೋಬೇಕಾದ್ರೆ ನೀವೇನ್ ಮಾಡಬೇಕು? ಫಸ್ಟ್ ಸ್ಲಾಟ್ ಪ್ಲಸ್ 120 ಸೇರಿಸ್ಬೇಕು. ಹಾಗಾದ್ರೆ ಸಿ ಫೇಸ್ ಬಂದಾಗ ಫಸ್ಟ್ ಸ್ಲಾಟ್ ಪ್ಲಸ್ 120 ಡಿಗ್ರಿ ಪ್ಲಸ್ 120 ಡಿಗ್ರಿ ಸೇರಿಸ್ಕೊಂತ ಹೋಗ್ಬೇಕು. ಹಾಗಾಗಿ 120 ಡಿಗ್ರಿ ಡಿಫ್ರೆನ್ಸ್ ಅಲ್ಲಿ ನಾವು ಒಂದು ವೈಂಡಿಂಗ್ ಇಂದ ಇನ್ನೊಂದು ವೈಂಡಿಂಗ್ ನ ಫೇಸ್ ಡಿಫ್ರೆನ್ಸ್ ನ ಇಡಬೇಕಾಗುತ್ತೆ. ಸೊ ಹಾಗಾಗಿ ಈ ಸಿಗೆ ನಾವು ಈ ಫಾರ್ಮುಲಾ ಹಾಕಿದೀವಿ. ಸೊ
ಫಾರ್ ಎಕ್ಸಾಂಪಲ್ ಈಗ ಎ ಫೇಸ್ ಸ್ಟಾರ್ಟ್ಸ್ ಫ್ರಮ್ ಫಸ್ಟ್ ಸ್ಲಾಟ್ಸ್ ಅಂದಾಗ ನಮಗೆ ಒಂದು ಇದೆ ಅಂತ ಹೇಳಿ ಗೊತ್ತಾಯ್ತು, ಮೊದಲನೇ ಸ್ಲಾಟ್ಸ್ ಅಂತ ಗೊತ್ತಾಯ್ತು. ಹೀಗೆ ಹಾಗೆ ಬಿ ಫೇಸ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಒಂದಕ್ಕೆ ಆರನ್ನ ಸೇರಿಸಿದ್ರೆ 7ನೇ ಸ್ಲಾಟ್ಸ್ ಅಲ್ಲಿ ಸ್ಟಾರ್ಟ್ ಆಗಬೇಕು. ಹಾಗೆ ಸಿ ಫೇಸ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಒಂದಕ್ಕೆ 6ನ ಪ್ಲಸ್ 6ನ್ನ ಸೇರಿಸಿದ್ರೆ 13ನೇ ಸ್ಲಾಟ್ಸ್ ಅಲ್ಲಿ ಸಿ ಫೇಸ್ ಸ್ಟಾರ್ಟ್ ಆಗಬೇಕು. ಹಾಗಿದ್ರೆ ಎ ಫಸ್ಟ್ ಸ್ಲಾಟ್ ಸ್ಟಾರ್ಟ್ ಆದ್ರೆ ಬಿ 7th ಸ್ಲಾಟ್ ಸ್ಟಾರ್ಟ್ ಮಾಡಿ ಸಿ ನ 13th ಸ್ಲಾಟ್ಸ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು. ಪ್ಲೇಸಿಂಗ್ ಆಫ್ ದ ಕಾಯಿಲ್ ಇನ್ ಡಬಲ್ ಲೇಯರ್ ವೈಂಡಿಂಗ್. ಕಾಯಿಲ್ ಅನ್ನು ಎಲ್ಲಿ ಪ್ಲೇಸ್ ಮಾಡಬೇಕು ಇನ್ನ ಡಬಲ್ ಲೇಯರ್ ವೈಂಡಿಂಗ್ ಅಂತ ಅಂದ್ರೆ ಈ ಒಂದು ಗ್ರೂಪ್ ಅನ್ನ ನಾವು ಮಾಡ್ಕೋಬೇಕಾದ್ರೆ ಅಡ್ಜಸೆಂಟ್ ಕಾಯಿಲ್ ಅಂದ್ರೆ ಸ್ಲಾಟ್ಸ್ ಏನಿದೆ ಪಕ್ಕ ಪಕ್ಕ ಸ್ಲಾಟ್ಸ್ ಗಳೇನಿದೆ ಅವನ್ನ ಅಡ್ಜಸೆಂಟ್ ಸ್ಲಾಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಾವು ಡಬಲ್ ಲೇಯರಿಂಗ್ ವೈಂಡಿಂಗ್ ಮಾಡಿದ್ರೆ ಸ್ಲಾಟ್ 1 2 3 4 ಅಂತ ಪ್ಲೇಸ್ ಮಾಡ್ತೀವಿ. ಎಷ್ಟು ಸ್ಲಾಟ್ 36 ಸ್ಲಾಟ್ಸ್ ಇದೆ, 36 ಸ್ಲಾಟ್ಸ್ ಬರ್ಕೊಂಡಿದೀವಿ. ಹಾಗೆ ಇಲ್ಲಿ ಹೇಗೆ ಅರೇಂಜ್ ಮಾಡ್ಬೇಕಪ್ಪ ಅಂತಂದ್ರೆ ಪಿಚ್ ಗಳನ್ನ ನಾವು ಇಲ್ಲಿ ಬರ್ಕೋತಾ ಹೋಗ್ತೀವಿ. ಪೋಲ್ ಪಿಚ್ 1, ಈಗ ಪಿಚ್ ಎಷ್ಟು ಬಂತು ಪೋಲ್ 1 ಅಲ್ಲಿ 1 ರಿಂದ 9, 2 ರಿಂದ 10 ಮತ್ತೆ 3 ರಿಂದ 13 3 ವೈಂಡಿಂಗ್ ಗಳನ್ನ ಇನ್ಸರ್ಟ್ ಮಾಡ್ತಾ ಇದೀವಿ. ಅದಕ್ಕೆ 3 ಫೇಸ್ ಅಲ್ಲಿ ಡಬಲ್ ಲೇಯರ್ ಬಳಸ್ತಾ ಇದೀವಲ್ಲ ಅದಕ್ಕೆ. ಸೊ ಮೊದಲನೇದು 1 ರಿಂದ 9 ಫೇಸ್ 1. ಹಾಗೆ ಫೇಸ್ 2 ಫೇಸ್ 1 ಅಲ್ಲೇ ಪಿಚ್ 2 ಇಂದ 10 ಎ ಗ್ರೂಪ್ ಅಲ್ಲಿ ಮಾಡ್ತೀರ 3 ರಿಂದ 11. ಹಾಗೆ ನೆಕ್ಸ್ಟ್ ಕಾಯಿಲ್ ಥ್ರೋ 1 ರಿಂದ 9 ಇದೆಯಲ್ಲ ಅದನ್ನ ನಾವು ಸಿ ಗ್ರೂಪ್ ಅಲ್ಲಿ ನೋಡಿ 4 ರಿಂದ 12, 5 ರಿಂದ 13, 6 ರಿಂದ 14. ಹಾಗೆ ಬಿ ಗ್ರೂಪ್ ಬಂದಾಗ 7 ರಿಂದ 15, 8 ರಿಂದ 16, 9 ರಿಂದ 17. ಸೊ ಇದೆಲ್ಲ ಲೆಕ್ಕಗಳನ್ನು ನಾವು ಪ್ರೀವಿಯಸ್ ಅಲ್ಲಿ ಮಾಡಿರೋದ್ರಿಂದ ಫಾಸ್ಟ್ ಆಗಿ ನಾವು ಇದನ್ನ ತಿಳ್ಕೊತಾ ಹೋಗ್ತೀವಿ. ಹಾಗೆ ಪೋಲ್ 1, ಪೋಲ್ 2, ಪೋಲ್ 3, ಪೋಲ್ 4 ನೀವು ಎಷ್ಟು ಪೋಲ್ ಹಾಕೊಂತೀರಾ 4 ಪೋಲ್ ಇರೋದ್ರಿಂದ ಇವನು ಈ ತರ ಅರೇಂಜ್ ಮಾಡ್ಕೊಂತ ಹೋಗೋದನ್ನ ನಾವು ಕಾಯಿಲ್ಸ್ ನ ಪ್ಲೇಸಿಂಗ್ ಮಾಡುವಂತಹ ಫ್ರಾಕ್ಷನಲ್ ಪಿಚ್ ಶಾರ್ಟ್ ಕಾರ್ಡೆಡ್ ವೈಂಡಿಂಗ್ ನ ಹೇಗೆ ಮಾಡಬೇಕು ಅಂತ ಹೇಳಿ ತಿಳ್ಕೊತೀವಿ. ಸೊ ನೆಕ್ಸ್ಟ್ ಎಂಡ್ ಕನೆಕ್ಷನ್ಸ್. ಈಗ ಕಾಯಿಲ್ ಆಯ್ತು, 3 ಕಾಯಿಲ್ ತಗೊಂಡಿದೀವಿ ಫೇಸ್ 1ಗೆ 1 2 3. ಸೊ ಆಗಿದ್ರೆ 1ನೇ ಕಾಯಿಲ್ ಎಲ್ಲಿಂದ ಎಲ್ಲಿ ತನಕ ಹಾಕ್ತೀವಿ ಅಂತ ಹೇಳಿ ಬರ್ಕೊಂಡಿದೀವಿ 1 ರಿಂದ 9. ಸೊ ನೆಕ್ಸ್ಟ್ 2ನೇದು 2 ರಿಂದ 10, ಅದೇ ಸೇಮ್ ಸ್ಲಾಟ್ಸ್ ಅಲ್ಲಿ 3 ರಿಂದ 11. ಸೊ ಈ ತರ ಕರೆಕ್ಷನ್ ಮಾಡ್ಕೊಂತ ಹೋಗ್ತಾ ಇದೀವಿ. ಸೊ 11 ಆದ್ಮೇಲೆ 20 ಹೋಯ್ತು, ಪೋಲ್ 2 ಹೋಯ್ತು. ಸೊ ಈಗ ನಮ್ಮ ಏನ್ ಪ್ರೀವಿಯಸ್ ಅಲ್ಲಿ ನಾವು ಇದೇನ್ ಚಾರ್ಟ್ ನೋಡಿದೀವಿ ಇದ್ರ ಮೇಲೆ ನಾವು ಕನೆಕ್ಷನ್ ಈ ಡಯಾಮ್ ಮೇಲೆ ನಾವು ಡಯಾಗ್ರಾಮ್ ಮಾಡ್ಕೊಂಡು ಹಾಕೋತಾ ಹೋಗ್ತೀವಿ, ಟೇಬಲ್ ಮಾಡ್ಕೊಂಡು ಆ ತರ ಹಾಕೊಂಡು ಹೋಗೋದನ್ನ ನಾವು ಎಂಡ್ ಕನೆಕ್ಷನ್ ಅಂತ. ಅದು ಎ ಬಿ ಸಿ. ಸೊ ಸ್ಟಾರ್ಟಿಂಗ್ ಅನ್ನ A1 ಎಂಡಿಂಗ್ ಅನ್ನ A2 ಅಂತ ಕರಿತೀವಿ. ಸೊ 3 ಫೇಸ್ ವೈಂಡಿಂಗ್ ಈ ತರ ಗ್ರೂಪಿಂಗ್ ಮಾಡ್ತಾ. ಊಟ ಮಾಡಿದ್ರಲ್ಲ ಊಟ ಮಾಡಿದ್ರೆ ಹೇಳಿ. ಊಟ ಆಯ್ತು, ನಿಂದು? ನೆಕ್ಸ್ಟ್ ಊಟ ಆಯ್ತು ತಂದು ಮನೆ ಕಡೆ ಊಟ ಮಾಡಿದ್ಮೇಲೆ ಕನೆಕ್ಷನ್. ವಾಯ್ಸ್ ಕೇಳಿಸ್ತದಲ್ಲ? ವಾಯ್ಸ್ ಕ್ಲಿಯರಾ? ಮಿಸ್ ಕ್ಲಿಯರ್ ಇದೆ. ಸೊ ಈಗ ನಾವೇನ್ ಮಾಡ್ತಾ ಇದೀವಿ ಕಾಯಿಲ್ ಕನೆಕ್ಷನ್ ಹೋಗೋಣ. ಎಂಡ್ ಕನೆಕ್ಷನ್ ಮಾಡೋದು ಗೊತ್ತಾಯ್ತಲ್ವಾ? ಕಾಯಿಲ್ ಕನೆಕ್ಷನ್ಸ್ ಹೋಗೋಣ. ಕಾಯಿಲ್ ಕನೆಕ್ಷನ್ಸ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಕಾಯಿಲ್ ನ ಇದೆಲ್ಲ ಹೇಳಿದ್ವಿ 3 ಒಂದು ಫೇಸ್ಗೆ 3 ಕಾಯಿಲ್ ತಗೊಂಡಿದ್ದೀವಿ. ಅಲ್ಲಿಗೆ ಎಷ್ಟು ಕನೆಕ್ಷನ್ ಏನ್ ಮಾಡ್ಬೇಕು ಅಂತ ಹೇಳಿ ನೋಡ್ತಾ ಇದ್ದೀರಾ. ಸೊ ಕಾಯಿಲ್ 1 ಎ ಅಂತ ಹೇಳಿ ಇದು ಫುಲ್ ಫಿಗರ್ ದೊಡ್ಡದಾಗಿದೆ ಮಕ್ಕಳ. ಇಲ್ಲಿ ನಾನು ನಿಮ್ಗೆ 1 ರಿಂದ 9 ಅಂತೆಲ್ಲ ಹೇಳಿದ್ನಲ್ವಾ ಆ ತರ ಸ್ಲಾಟ್ಸ್ ಗಳನ್ನೆಲ್ಲ 36 ಬರೋ ತನಕ ಮಾರ್ಕ್ ಮಾಡಿದ್ದಾರೆ ನೋಡಿ. ಕಾಯಿಲ್ಸ್ ಸ್ಲಾಟ್ಸ್ ನ ಮೆನ್ಷನ್ ಮಾಡ್ಕೋಬೇಕಾದ್ರೆ ಸೊ ಈ ತರ ನಾವು ಕಾಯಿಲ್ ಕನೆಕ್ಷನ್ ಎಂಡ್ ಟು ಎಂಡ್ಗೆ ನಾವು ಏನ್ ಮಾಡ್ತಾ ಹೋಗ್ತೀವಿ ಕನೆಕ್ಟ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಬೇಕಾಗ್ತದೆ. ಸ್ಟಾರ್ಟ್ ಟು ಎಂಡ್ ಗ್ರೂಪಿಂಗ್ ನೀವು ಯಾವ ವೈಂಡಿಂಗ್ ಮಾಡ್ತಾರೆ, ಲ್ಯಾಪ್ ವೈಂಡಿಂಗ್ ವೇವ್ ವೈಂಡಿಂಗ್ ದಟ್ ಇಸ್ ಡಿಪೆಂಡ್ಸ್ ಅಪಾನ್ ನಿಮ್ಮ ಐಡಿಯಾ ಇಲ್ಲಿ. ಸೊ ಆ ತರ ಕನೆಕ್ಷನ್ ಮಾಡ್ಕೋಬೇಕು. ಜೊತೆಗೆ ನಾವು ಈಗಾಗಲೇ ಟ್ಯಾಬ್ಲೆಟ್ ಕಾಲಮ್ ಅಲ್ಲಿ ಹೇಳಿದ್ವಲ್ಲ ಅದನ್ನ ನಾವು ಗಮನ ಇಟ್ಟು ಕನೆಕ್ಷನ್ ಮಾಡ್ಬೇಕು ಆಯ್ತಾ. 3 ಫೇಸ್ ಗಳನ್ನ ನಾವು 1 ರಿಂದ 9, 2 ರಿಂದ 10 ಮತ್ತೆ 3 ರಿಂದ 11 ಇವನ್ನ ಸೀರೀಸ್ ಮಾಡ್ಕೊಂಡು ನೆಕ್ಸ್ಟ್ ಬರೋದನ್ನ ಎಂಡ್ಗೆ ಹಾಕೊಂಡು. ಸೊ ಹಾಗೆ ಪೋಲ್ 2ಗೆ ಎಂಡ್ ಬಂತು. ಸೊ ಎಂಡ್ ಟು ಸ್ಟಾರ್ಟ್ ಕನೆಕ್ಷನ್ ಅಂತ ಹೇಳೋದನ್ನ ಆ ತರ ಕನೆಕ್ಷನ್ ನಾವಿಲ್ಲಿ ಮಾಡ್ತಾ ಹೋಗ್ತೀವಿ. ಫುಲ್ ಡೀಟೇಲ್ಸ್ ಆಫ್ ದ ಕಾಯಿಲ್ ಕನೆಕ್ಷನ್. ನೆಕ್ಸ್ಟ್ ಫ್ರಾಕ್ಷನಲ್ ಪಿಚ್ ಅಂತ ಹೇಳ್ತೀವಿ. ಈ ಫ್ರಾಕ್ಷನಲ್ ಪಿಚ್ ಅಂದ್ರೆ ಏನು? ಗ್ರೂಪಿಂಗ್ ಮಾಡಾಯ್ತು, ಲೀಡ್ಸ್ ಕನೆಕ್ಷನ್ಸ್ ಎಲ್ಲ ಹಾಕಾಯ್ತು.
ಇದಕ್ಕೆ ಸ್ಲೀವ್ ಜಾಯಿಂಟ್ ಮಾಡ್ಕೋಬೇಕು. ಯಾಕೆ ಸ್ಲೀವ್ಸ್ ಜಾಯಿಂಟ್ ಮಾಡ್ಕೋತೀವಿ ಅಂತ ಅಂದ್ರೆ ನಮಗೆ ಈಗ ಸ್ಟಾರ್ಟಿಂಗ್ ಯಾವ್ದು ಎಂಡಿಂಗ್ ಯಾವ್ದು ವೈಂಡಿಂಗ್ ಅಂತ ಹೇಳಿ ಗೊತ್ತಾಗಲ್ಲ. ಒಂದೇ ಒಂದು ಕಾಯಿಲ್ ಇದ್ದಾಗ ನಮ್ಗೆ ಏನು ಕನ್ಫ್ಯೂಷನ್ ಆಗಲ್ಲ. ಆದ್ರೆ ನಂಬರ್ ಆಫ್ ಕಾಯಿಲ್ಸ್ ಇನ್ಕ್ರೀಸ್ ಆಗೋದ್ರಿಂದ ಸ್ಟಾರ್ಟಿಂಗಿಗೆಲ್ಲ ಒಂಥರ ಕಾಯಿಲ್ ಹಾಕೊಳ್ಳಿ ಅಂತ ಹೇಳಿ ಒಂಥರ ಸ್ಲೀವ್ಸ್ ಹಾಕೊಳ್ಳಿ, ಎಂಡಿಗೆಲ್ಲ ಸ್ಲೀವ್ಸ್ ಹಾಕೊಂಡು ನಾವು ಅದಕ್ಕೆ ಕೋಡಿಂಗ್ ಮಾಡ್ಕೋಬೇಕು. ಈ ಸ್ಲೀವ್ಸ್ ಇದಕ್ಕೆ, ಈ ಸ್ಲೀವ್ಸ್ ಇದಕ್ಕೆ ಅಂತ ಹೇಳಿ ಮಾರ್ಕ್ ಮಾಡ್ಕೊಂಡಾಗ ಸೊ ಕಾಯಿಲ್ ನಂಬರ್ 1 ಸ್ಲೀವ್ಸ್ ಇದು ಅಂತ ಹೇಳಿ ಎಲ್ಲ ಗೊತ್ತಾಗುತ್ತೆ. ಆ ತರ ಸ್ಲೀವ್ ಜಾಯಿಂಟ್ಸ್ ಗಳನ್ನ ಮಾಡ್ಕೊಂಡು ಅದಕ್ಕೆ ಒಂದು ಓವರ್ ಹ್ಯಾಂಗಿಂಗ್ ಏನಾರ ಒಂದು ಥ್ರೆಡ್ ನ ಕಟ್ಕೋಬೇಕು. ಹ್ಯಾಂಪಡ್ ಥ್ರೆಡ್ ಅಂದ್ರೆ ಸೆಣಬಿನ ದಾರ ಅಂತ ಹೇಳ್ತೀವಿ ನಾವು. ಅಂದ್ರೆ ನಾವು ಯೂಸ್ ಮಾಡ್ತಾ ಇದೀವಿ, ಟೈಟನ್ ಮಾಡ್ಕೊಂಡು ಇಟ್ಕೊಂಡಿದೀವಿ. ಯಾಕಂದ್ರೆ ಹೆಂಡ್ ಗೊತ್ತಾಗ್ಬೇಕು, ಸ್ಟಾರ್ಟ್ ಗೊತ್ತಾಗಬೇಕು, ಫೇಸ್ 1 ಫೇಸ್ 2 ಅಂತ ಹೇಳಿ ನಮಗೆ ಗೊತ್ತಾಗ್ಬೇಕಾಗಿರೋದ್ರಿಂದ ಸೊ ಆ ತರ ಕನೆಕ್ಷನ್ಸ್ ಗೆ ಲೀಡ್ಸ್ ಗಳಿಗೆ ನಾವು ಗ್ರೂಪಿಂಗ್ ಮಾಡ್ಕೊಂಡು ಲೀಡ್ಸ್ ಕನೆಕ್ಷನ್ಸ್ ಗೆ ಮಾರ್ಕಿಂಗ್ ಗಳನ್ನ ಮಾಡ್ಕೋತೀವಿ. ಹಾಗಾಗಿ ದಿಸ್ ವೈಂಡಿಂಗ್ ಅನ್ನ ನಾವು ಟೆಸ್ಟಿಂಗ್ ಮಾಡ್ಕೊಂಡು ವಾರ್ನಿಶಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ಮೊದ್ಲೇ ಮಾಡಂಗಿಲ್ಲ, ವಾರ್ನಿಶಿಂಗ್ ಟೆಸ್ಟ್ ಆಗ್ಬೇಕು ಯಾವಾಗ್ಲೂ ಕೂಡ. ಓಕೆ, ಸೊ ವೈಂಡಿಂಗ್ ಆದ್ಮೇಲೆ ಟೆಸ್ಟಿಂಗ್ ಆಗಬೇಕು, ಟೆಸ್ಟಿಂಗ್ ಆದ್ಮೇಲೆ ವಾರ್ನಿಶಿಂಗ್ ಆಗಬೇಕು. ಸೊ ವಾರ್ನಿಶಿಂಗ್ ಇಸ್ ಫೈನಲ್ ಫಿನಿಶಿಂಗ್. ಮೋಟಾರ್ಸ್ ನಾವು ಅಸೆಂಬಲಿಂಗ್ ಮಾಡ್ತೀವಿ, ಟೆಸ್ಟ್ ಮಾಡಿ ರನ್ ಮಾಡಿ 8 ಅವರ್ಸ್ ಚೆಕ್ ಮಾಡ್ಬೇಕಾಗುತ್ತೆ. ಸುಮ್ಮನೆ ಒಂದೇ ಸಲ ನಾವು ಅದನ್ನ ಎಲ್ಲ ಸರಿ ಇದೆ ಅಂತ ಹೇಳಿ ಮಾಡೋಕ್ಕಾಗಲ್ಲ. 8 ಅವರ್ಸ್ ಅದನ್ನು ಕಂಟಿನ್ಯೂಸ್ ಚೆಕಿಂಗ್ ಮಾಡ್ತೀವಿ. ಪರ್ಫಾರ್ಮೆನ್ಸ್ ಹಾಕಿ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳಿ ಲೋಡ್ ಟೆಸ್ಟ್ ಎರಡನ್ನೂ ಮಾಡ್ಕೊಂತ ಹೋಗ್ತಾರೆ. ಸೊ ಅವೆಲ್ಲ ಸರಿಗಿದ್ರೆ ಮಾತ್ರ ನಮ್ಮ ಗ್ರೂಪಿಂಗ್ ಸರಿಗಿದೆ, ವೈಂಡಿಂಗ್ ಸರಿಗಿದೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ನ್ಯೂಲಿ ಓನ್ ಮೋಟಾರ್ಸ್ ನಾವು ಯಾವಾಗಲೂ ಕೂಡ ಲೋಡ್ ಪರ್ಫಾರ್ಮೆನ್ಸ್ ಅಲ್ಲಿ ಕಂಡುಹಿಡ್ಕೋತೀವಿ. ಫ್ರಾಕ್ಷನಲ್ ಪಿಚ್ ಅಂದ್ರೆ ಅದು ನಮಗೆ ಲೋಡ್ ಚೆಕಿಂಗ್ ಮಾಡ್ತೀವಿ. ನೆಕ್ಸ್ಟ್ ರಿಂಗ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಈ ರಿಂಗ್ ಡಯಾಗ್ರಾಮ್ ಅಂದ್ರೆ ಏನು? ಕರೆಂಟ್ ಡೈರೆಕ್ಷನ್ ತೋರಿಸೋದು ಅಂತ ಅಷ್ಟೇ ಅರ್ಥ. ಅಂದ್ರೆ ನಾವು ಕಾಯಿಲ್ ಸುತ್ತಿದೀವಿ, ಯಾವ ಕಡೆಯಿಂದ ಯಾವ ಡೈರೆಕ್ಷನ್ ಗೆ ಹೋಗ್ತಾರೆ, ನಾರ್ತ್ ಇಂದ ಸೌತ್ ಹೋಗ್ಬೇಕಾದ್ರೆ ಒಂದೊಂದು ಡೈರೆಕ್ಷನ್ ಅಲ್ಲಿ ಹೋಗ್ತವೆ. ಸೊ ಕಾಯಿಲ್ ಅಲ್ಲಿ ಹರಿಯುವಂತಹ ಕರೆಂಟ್ ನ ಡೈರೆಕ್ಷನ್ ನಾವು ರೆಸ್ಪೆಕ್ಟಿವ್ ಆಗಿ ತೋರಿಸುವಂತಹದನ್ನ ಸ್ಲಾಟ್ಸ್ ಗಳಲ್ಲಿ ಹಾಕಿದೀವಿ. ಈಗ ಸ್ಲಾಟ್ಸ್ ಅಲ್ಲಿ ನಾವು ಕಾಯಿಲ್ ಸುತ್ತಿ ಹಾಕಿದೀವಿ, ಇಲ್ಲಿ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಹರಿಯುತ್ತೆ ಆ ಮಾರ್ಕಿಂಗ್ ಮಾಡೋದನ್ನ ರಿಂಗ್ ಡಯಾಗ್ರಾಮ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಇದನ್ನ ನಾವು ರಿಂಗ್ ಡಯಾಗ್ರಾಮ್ ಅಲ್ಲಿ ನಂಬರ್ ಆಫ್ ಪೋಲ್ಸ್ ಎಷ್ಟಿದೆ ಅದಕ್ಕೆ ನಾವು ರೆಸ್ಪೆಕ್ಟಿವ್ ಆಗಿ ಹಾಕ್ಕೊಂತ ಹೋಗ್ತೀವಿ. ಈಗ 1 ರಿಂದ 36 ಸ್ಲಾಟ್ಸ್ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗಿದೆ. ಹಾಗಿದ್ರೆ 1 ರಿಂದ 6, 1 ರಿಂದ 8, 1 ರಿಂದ 9 ಅಂತ ಹೇಳಿ ನಾವು ಈ ಲೆಕ್ಕದಲ್ಲಿ ನೋಡಿದಾಗ 1 ರಿಂದ 9 ಅಂತ ಅಂದಾಗ 1 ರಿಂದ 9 ನಮ್ಗೆ ಏನಾಗ್ತಿದೆ? ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಮೂವ್ ಆಗುತ್ತೆ, ನಾರ್ತ್ ಸೌತ್ ಬಂತು. ಸೊ ಇದು ಡೌನ್ವರ್ಡ್ ಡೈರೆಕ್ಷನ್. ಅದ್ ಲೆಕ್ಕದಲ್ಲಿ ನಾವು ಇದನ್ನ ಡೈರೆಕ್ಷನ್ ಹಾಕೊಂತ ಹೋಗೋದು ಅಷ್ಟೇ. ರಿಂಗ್ ಡಯಾಗ್ರಾಮ್ ಏನ್ ಇಂಡಿಕೇಶನ್ ಕೊಡುತ್ತೆ? ಡೈರೆಕ್ಷನ್ ಆಫ್ ಕರೆಂಟ್ ನ ಲಿಂಕ್ ಕೊಡುತ್ತೆ. ನೆಕ್ಸ್ಟ್ ಕ್ರಾಸ್ ಚೆಕ್ ದ ಎಂಡ್ ಕನೆಕ್ಷನ್. ಎಂಡ್ ಕನೆಕ್ಷನ್ ಮಾಡಿದ್ ಗೊತ್ತಾಯ್ತು, ಆದ್ರೆ ಮತ್ತೊಮ್ಮೆ ಮಾಡ್ಕೊಡಿ ಅಂತ ಹೇಳಿ ಎಂಡ್ ಕನೆಕ್ಷನ್ ನ ಟೇಬಲ್ ಅನ್ನ ನಾವಿಲ್ಲಿ ಫಾರ್ಮ್ ಮಾಡ್ತಾ ಇದ್ದೀವಿ. ಸೊ ಎಂಡ್ ಕನೆಕ್ಷನ್ ಅಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ನ ಯೂಸ್ ಮಾಡ್ಬೇಕಾದ್ರೆ ಕ್ಲಾಕ್ ರೂಲ್ಸ್ ಫಾಲೋ ಮಾಡ್ತೀವಿ. ಕ್ಲಾಕ್ ರೂಲ್ಸ್ ಅಂತ ಹೇಳ್ತೀವಿ. ರಿಂಗ್ ಡಯಾಗ್ರಾಮ್ ಹಾಕ್ತಿದೀವಿ ಅಂದ್ರೆ ಕ್ಲಾಕ್ ರೂಲ್. ಆ ಕ್ಲಾಕ್ ರೂಲ್ ಪ್ರಕಾರ ಡೈರೆಕ್ಷನ್ ಆಫ್ ಕರೆಂಟ್ ಅನ್ನ ನಾವು ಮಾರ್ಕಿಂಗ್ ಮಾಡ್ತಾ ಇದ್ದೀವಿ. ಸೊ 3 ಫೇಸ್ ಸಪ್ಲೈ ಅಲ್ಲಿ ನಾವು 3 ಫೇಸ್ ವೈಂಡಿಂಗ್ ಅನ್ನು ಮಾಡಿರೋದ್ರಿಂದ 2 ಫೇಸ್ ಏನಾಗ್ತವೆ? ಮೊದಲು 2 ಫೇಸ್ ಎ ಮತ್ತೆ ಬಿ ಫೇಸ್ ಅಂತ ಹೇಳ್ತೀವಿ, ಆರ್ ಮತ್ತೆ ವೈ ಅಂತ ಹೇಳ್ಕೊಂಡ್ರೆ ಆ 2 ಫೇಸಿನ ಕರೆಂಟ್ಗಳು ಇನ್ವರ್ಟ್ಸ್ ಹೋದ್ರೆ ಅಂದ್ರೆ ಅಪ್ವರ್ಡ್ ಅಂತ ಹೇಳ್ತೀವಲ್ಲ ಆ ತರ ಹೋದ್ರೆ, 3ನೇ ಫೇಸ್ ಮಾತ್ರ ಯಾವಾಗ್ಲೂ ಅದು ಎರಡಕ್ಕೂ ವಿರುದ್ಧವಾಗಿ ಹೋಗುತ್ತೆ. ಅಂದ್ರೆ ನಮಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಕ್ಯಾರಿ ಮಾಡುತ್ತೆ, ಅಂದ್ರೆ ಔಟ್ವರ್ಡ್ ಹೋಗುತ್ತೆ. ಈ 2 ಫೇಸ್ಗಳು ಒಳಮುಖವಾಗಿ ಕರೆಂಟ್ ಅನ್ನ ಹಾರಿಸಿದ್ರೆ ಅಥವಾ ಮೇಲ್ಮುಖವಾಗಿ ಕರೆಂಟ್ ಅನ್ನ ಹಾರಿಸಿದ್ರೆ, 3ನೇ ಫೇಸ್ ಮಾತ್ರ ಯಾವಾಗ್ಲೂ ಅದರ ಆಪೋಸಿಟ್ ಒಳಮುಖ ಹೋಗೋಣ ಹೊರಮುಖ ಅಂತ ಹೇಳ್ತೀವಿ, ಅಥವಾ ಡೌನ್ ವರ್ಡ್ಸ್ ಅಂತ ಹೇಳ್ತೀವಲ್ಲ. ಸೊ ಆ ತರ ಔಟ್ ವರ್ಡ್ಸ್ ಗೆ ಆಗುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು? ಈ 2 ಫೇಸ್ಗಳು 3 ಫೇಸ್ ಅಲ್ಲಿ 2 ಫೇಸ್ ಒಂದು ಡೈರೆಕ್ಷನ್ ಅಲ್ಲಿ ಕರೆಂಟ್ ಹರಿಸಿದ್ರೆ, ಇನ್ನ ಕೊನೆದು ನಿಮಗೆ ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಅನ್ನ ಫ್ಲೋ ಮಾಡುತ್ತೆ ಅನ್ನೋದನ್ನ ಹೇಳುತ್ತೆ. ಸೊ ಹಾಗಾಗಿ ಇಲ್ಲಿ ಫಿಗರ್ ನ ನೋಡಿದಾಗ ನಿಮ್ಗೆ ಏನಿದೆ, ಫಿಗರ್ ನೋಡ್ತಾ ಇದೀರಲ್ಲ, ಫಿಗರ್ ಅಲ್ಲಿ ಏನ್ ಹೇಳ್ತಾ ಇದೆ? ಸೊ 2 ಫೇಸ್ ಯಾವುದು ಎ ಮತ್ತೆ ಬಿ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ವರ್ಕ್ ಆಗಿದೆ. ಅದ್ರಲ್ಲಿ ನಿಮ್ಗೆ ಏನು ವ್ಯತ್ಯಾಸ ಆಗಲ್ಲ. ಕಾಯಿಲ್ ಸಂಖ್ಯೆಗಳು ಬೇರೆ ಇರ್ಬೋದು, ಸ್ಲಾಟ್ ಸಂಖ್ಯೆ ಬೇರೆ ಇರ್ಬೋದು, ಆದ್ರೆ ಕರೆಂಟ್ ಹರಿಯೋ ಡೈರೆಕ್ಷನ್ 2 ಫೇಸ್ ಇಂದ ಒಂದೇ. ಆದ್ರೆ 3ನೇ ಫೇಸ್ ಅದಕ್ಕೆ ಆಪೋಸಿಟ್ ಆಗಿದೆ. 3ನೇ ಫೇಸ್ ಏನಾಗಿದೆ? ಆಪೋಸಿಟ್ ಆಗಿರುತ್ತೆ. ನೋಡಿ, ಗಮನಿಸಿ ನೋಡಿ. ಸೊ ಇದು ಕ್ರಾಸ್ ಚೆಕ್. ನೆಕ್ಸ್ಟ್ ಡೆವಲಪಿಂಗ್ ಡಯಾಗ್ರಾಮ್. ಈ ಡೆವಲಪಿಂಗ್ ಡಯಾಗ್ರಾಮ್ ಅಂದ್ರೆ ಏನು? ಸ್ಲಾಟ್ಸ್ ಗಳನ್ನ ಬಿಡಿಸ್ಕೋಬೇಕು ನಾವು.
ಅಲ್ಲಿ ವೈಂಡಿಂಗ್ ನಂಬರ್ನ ಹಾಕೊಂಡು ಆ ಗೆರೆಗಳನ್ನ ಎಳ್ಕೊತಾ ಹೋಗಿ ಕಾಯಿಲ್ ಶೇಪ್ ಅನ್ನು ಬಿಡಿಸ್ತಾ ಹೋಗಿ. ಸೊ ನಾವು ಲೆಕ್ಕದಲ್ಲಿ ಏನ್ ಕಲ್ತಿದ್ವಿ ಅವನ್ನ ಅಪ್ಲೈ ಮಾಡಿ ಬಿಡಿಸ್ಬೇಕಿಲ್ಲ. ಸೊ ಇದು ಸ್ವಲ್ಪ ಕೆಲಸವನ್ನ ಹಿಡಿಯುವಂಥದ್ದು. ನೀವು ಡ್ರಾ ಮಾಡಿದಾಗ ಅಷ್ಟೇ ಅರ್ಥ ಆಗುತ್ತೆ. ಸೊ ಇದನ್ನ ನಾವು ಡೆವಲಪಿಂಗ್ ಡಯಾಗ್ರಾಮ್ ಅಂತ ಹೇಳಿ ಕರಿತೀವಿ. ಥ್ಯಾಂಕ್ ಯು. Any doubts? ಆಮೇಲೆ ಟೆಸ್ಟ್ ಕಳ್ಸಿದ್ನಲ್ಲ, ಟೆಸ್ಟ್ ವಿತಿನ್ 1 days ಅಲ್ಲಿ ರಿಸಲ್ಟ್ ಕಳಿಸ್ಬೇಕಲ್ವಾ? ಎಲ್ಲರೂ ಇದೀರಲ್ಲ ಲೈನಲ್ಲಿ? ಹಾ ಮಿಸ್ ಇದೀವಿ. ನಾನು ಹೇಳೋದನ್ನ ಕೇಳಿಸ್ಕೊಡಿ. ಟೆಸ್ಟಿಗೆ ಕಳ್ಸಿದ್ರೆ ಟೆಸ್ಟಿನ ಮೊದಲನೇ ಡೇ ನಾವು ಏನ್ ಟೈಮ್ ಕೊಟ್ಟಿದ್ವಿ ಅದ್ರ ಒಳಗಡೆ ಕಳಿಸ್ಬೇಕು. ಅದನ್ನ ನೀನೊಬ್ಬ ಫಾಲೋ ಮಾಡಿದ್ಯಾ, ಉಳಿದವರು ಮಧ್ಯರಾತ್ರಿ ಕಳ್ಸೋದು ಅಥವಾ ನೆನ್ನೆ ಕಳ್ಸೋರು ಒಬ್ರು, ಇವತ್ತು ಒಬ್ಬ ಕಳ್ಸೋದು, ಪೂರ್ಣ ಇವತ್ತು ಕಳ್ಸೋದು. ಸೊ ಅದನ್ನ ಕನ್ಸಿಡರ್ ಮಾಡಕ್ ಬರಲ್ಲ ಅಲ್ಲ. ಅಟ್ಲೀಸ್ಟ್ ವಿತಿನ್ ನೈಟ್ ತುಂಬಾ ಟೈಮ್ ಮೀರಿತ್ತು ನೀವೆಲ್ಲ ಕಳ್ಸೋಷ್ಟೊತ್ತಿಗೆ, ಹೌದಲ್ಲ? ಸೊ 5 ಗಂಟೆ ಆಯ್ತು. 5 ಗಂಟೆ ಮೇಲಾಗಿತ್ತು. 5 ಗಂಟೆ ಆಗಿತ್ತಾ? 5 ಗಂಟೆ ಆಯ್ತು ಮಿಸ್. ಸ್ವಿಚ್ ಆಫ್ ಆಯ್ತು, ಚಾರ್ಜ್ ಇತ್ತಿಲ್ಲ, ಅದಕ್ಕೆ ನಾನು 5 ಗಂಟೆ ಮೇಲೆ ಕಳಿಸ್ತೀನಿ ಮಿಸ್ ಅವತ್ತೇ. ಅದು ಸ್ವಲ್ಪ ಫಾಲೋ ಮಾಡಿ, ಇಲ್ಲಾಂದ್ರೆ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅರ್ಥ ಆಯ್ತಾ? ನಾವು ಕೊಡ್ತೀವಿ. ಸೊ ಮಾಡ್ಕೋಬೇಡಿ. ಆಮೇಲೆ ಎನಿ ಡೌಟ್ಸ್ ಏನಾರು ಇದೆಯಾ ಇದ್ರಲ್ಲಿ? ಕ್ಲಾಸ್ ಮಾಡುವಾಗ ಕೆಲವು ಡೌಟ್ಸ್ ಗಳಿದ್ರೆ ಕೇಳ್ಬೋದಲ್ವಾ? ಎಸ್ ಮಿಸ್. ಪಾರ್ಟಿಸಿಪೇಟ್ ವಿಡಿಯೋ ಇದು ಮತ್ತೆ ವಿಡಿಯೋ ಹಾಕಿ ಮಿಸ್, ಆಗ ಹಾಕೋರಲ್ಲ ಹಂಗೆ. ನಾನು ಹಾಕ್ತಿದ್ದೆ, ಅದು ಯಾರು ನೋಡ್ತಿಲ್ಲ, ಅದಕ್ಕೆ ನಾನು ಸೆಂಡ್ ಮಾಡ್ತಾ ಇಲ್ಲ. ನೀವು ನೋಡ್ತೀರಾ ಅಂದ್ರೆ ನಾನು ಮಾಡ್ತೀನಿ ಅದನ್ನ, ಅಲ್ವಾ? ಸೆಂಡ್ ಮಾಡ್ಲಾ ಅದನ್ನ? ಸೆಂಡ್ ಮಾಡಿ ಮಿಸ್. ಆಯ್ತು.